ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ವಿದ್ಯಾಸ್ಥಾನವನ್ನು ನೋಡಿದ್ವಿ. ವಿದ್ಯಾಸ್ಥಾನದ ಹೇಗೆ ನೋಡಬೇಕು, ಪ್ರಶ್ನೆಗಳು ಯಾವುದು ಬರುತ್ತೆ, ವಿದ್ಯೆಗೆ ಸಂಬಂಧಪಟ್ಟ ಆಯ್ಕೆ, ಬಲ, ಇವುಗಳನ್ನೆಲ್ಲ ನೋಡಿದ್ವಿ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ. ಸ್ಥಾನಬಲ ಓದಿಕೊಳ್ಳುವಂಥ ವಾತಾವರಣವನ್ನು, ಕಾರಕ ಬಲ ಬುದ್ಧಿಮಟ್ಟವನ್ನು, ಆಧಿಪತ್ಯ ಬಲ ಅದೃಷ್ಟ ಅಥವಾ ಅವಕಾಶವನ್ನು ಸೂಚನೆ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಸೊ ವಿದ್ಯೆ ಬಂದ ಮೇಲೆ ನೆಕ್ಸ್ಟ್ ಏನಾಗ್ತದೆ, ಏನು ಬೇಕು, ವಿದ್ಯೆಯ ಪರ್ಪಸ್ ಏನು ಅಂತಂಬೋದಾಗ ಶಾಸ್ತ್ರದ ವಾಕ್ಯ ಹೀಗಿದೆ: ವಿದ್ಯಾ ದದಾತಿ ವಿನಯಂ, ವಿನಯದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾತ್ ಧರ್ಮ ತತಃ ಸುಖಂ ಅಂತ ಹೇಳುತ್ತೆ. ವಿದ್ಯೆಯ ಮೋಟೋ ಏನು, ಔಟ್ಕಮ್ ಏನು? ವಿದ್ಯೆಯಿಂದ ವಿನಯ ಬರುತ್ತೆ. ಆ ವಿನಯ ಚೆನ್ನಾಗಿದ್ರೇ ಪಾತ್ರತೆ, ಸರಿಯಾದಂಥ ಕ್ವಾಲಿಫಿಕೇಷನ್ ಸಿಗತ್ತೆ. ಸರಿಯಾದಂಥ ಕ್ವಾಲಿಫಿಕೇಷನ್ ಸಿಕ್ಕಾಗ ಹಣ ಪಡೆಯುವಂಥ ಅವಕಾಶ ಸಿಗತ್ತೆ. ಒಳ್ಳೆ ಪಾತ್ರ ಅಂದರೆ ಜಾಬ್ ಸಿಗತ್ತೆ. ಆ ಜಾಬನ್ನು ಮಾಡಿದಾಗ ಧನವೂ ಸಿಗತ್ತೆ. ಆ ಧನವನ್ನು ಧಾರ್ಮಿಕವಾಗಿ ಖರ್ಚು ಮಾಡಿದಾಗ ಸುಖವೂ ಸಿಗತ್ತೆ. ಅಲ್ಟಿಮೇಟ್ಲಿ ಮನುಷ್ಯ ಎಕ್ಸ್ಟ್ರೀಮ್ ಔಟ್ಕಮ್ ಏನಂತಂದರೆ ಸುಖ, ಸಂತೋಷ ಬೇಕು, ಹ್ಯಾಪಿನೆಸ್ ಅದು ಕೊಡುತ್ತೆ. ಅದು ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ನಾವು ನೋಡಿದ್ರೆ ಮೆಜಾರಿಟಿ ಟೈಮ್ ನಾವು ಸ್ಪೆಂಡ್ ಮಾಡೋದು ಯಾವುದರಲ್ಲಿ? ಸಂಪಾದನೆಯಲ್ಲಿ. ಮಲಗೋದು ಮ್ಯಾಕ್ಸಿಮಮ್ 8 ಅವರ್ಸ್ ಮೇಲೆ ಮಲಗಲ್ಲ, 6 to 8 ಅವರ್ಸ್ ಮ್ಯಾಕ್ಸಿಮಮ್ ಮಲಗ್ತೇವೆ. ಇನ್ನು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ತಿನ್ನೋದೆಲ್ಲ ಕೂಡ 1 ಅವರ್ ಇಟ್ಕೊಳ್ಳೋಣ. ಇನ್ನು ಸ್ನಾನ ಮಾಡೋದು, ಮುಖ ತೊಳ್ಕೊಳ್ಳೋದು, ಕೈಕಾಲು ತೊಳ್ಕೊಳ್ಳೋದು ಎಲ್ಲ ಒಂದು 30 ನಿಮಿಷ. ಬೇರೆ ಬೇರೆ ಕೆಲಸಗಳು, ಪೂಜೆ ಮಾಡೋದಾಗಲಿ, ನ್ಯೂಸ್ ಪೇಪರ್ ಓದೋದು, TV ನೋಡೋದು, ಚಾಟ್ ನೋಡೋದು, ಟ್ರಾವೆಲಿಂಗ್ ಮಾಡೋದು, ಇದೆಲ್ಲ ಒಂದು 5 ಗಂಟೆ ಇರ್ತದೆ. ಮೆಜಾರಿಟಿ ವರ್ಕಿಂಗ್ ಅವರ್ಸ್ 8 to 9 ಅವರ್ಸ್ ಇರ್ತದೆ. ನಿದ್ದೆ ಅಂತಂಬೋದು 7 to 8 ಅವರ್ಸ್ ಮೇಜರ್. ಕೆಲಸ ಮಾಡೋದು 8 to 9 ಅವರ್ಸು ಇನ್ನೊಂದು ಮೇಜರ್. ನಿದ್ದೆಯಲ್ಲಿ ಯಾವಾಗೂ ನಾವು ಸುಖವಾಗೇ ಇರ್ತೇವೆ. ನಿದ್ದೆಯಲ್ಲಿ ಇಷ್ಟವರೆಗೂ ದುಃಖ ಪಟ್ಟವಂಥವನೇ ಇಲ್ಲ. ಆದರೆ ನಿದ್ದೆಯಲ್ಲಿ ಸುಖ ಪಡ್ತಾ ಇದ್ದೀವಿ ಅಂತಂಬೋ ಎಚ್ಚರ ಆಗೋದು ಯಾವಾಗ? ನಿದ್ದೆ ಎದ್ದ ಮೇಲೆ. ನಾವು ಸುಖ ಪಟ್ವಿ ಅಂತ ಎಚ್ಚರ ಆದಮೇಲೆ ಗೊತ್ತಾಗ್ತದೆ. ನಿದ್ದೆ ಮಾಡೋ ಕಾಲಕ್ಕೆ ನಾವು ಸುಖವಾಗಿದ್ದೀವಿ ಅಂತ ಗೊತ್ತಾಗಲ್ಲ. ಆದರೆ ನಾವು ಪ್ರತಿಯೊಂದು ಬಾರಿಯೂ ಕೆಲಸ ಮಾಡೋ ಕಾಲಕ್ಕೂ ಸುಖವಾಗಿದ್ದೇವೆ, ಶಾಂತಿಯಾಗಿದ್ದೇವೆ ಅಂತ ಅನಿಸಿಕೊಳ್ಳಬೇಕಾದ್ರೆ ಈ ಮೆಜಾರಿಟಿ 8 to 9 ಅವರ್ಸು ಅದರಲ್ಲೇ ನಾವು ಸಂತೋಷ ಪಡಲಿಕ್ಕೆ ಬೇಕಾದನ್ನೆಲ್ಲ ಕೂಡ ಸೆಟ್ ಮಾಡಿಕೊಳ್ಬೇಕು. ಅದಕ್ಕೆ ಜಾಬಲ್ಲಿ ಇನ್ಕಮ್ ಸಂಪಾದನೆ ಮಾಡೋದ್ರಲ್ಲಿ ಏನಾದರೂ ಸ್ಟ್ರೆಸ್ ಆಗಲಿ, ಅತೃಪ್ತಿ ಆಗಲಿ ಇತ್ತಂದ್ಕೊಳ್ಳಿ, ಆ ಮನುಷ್ಯ ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹಣವನ್ನು ಸಂಪಾದನೆ ಮಾಡೋದ್ರಲ್ಲಿ ಯಾವುದಕ್ಕೋಸ್ಕರ? ಅಲ್ಟಿಮೇಟ್ಲಿ ಸಂತೋಷವಾಗಿರ್ಲಿಕ್ಕೋಸ್ಕರ ಅಲ್ಲ, ಆ ಟೆಂಪರರಿ ಸಂತೋಷ ಅಲ್ಲ, ತುಂಬ ಸಂತೋಷವಾಗಿರ್ಬೇಕು. ಹಾಗಾಗಿ ನಾವು ಮೆಜಾರಿಟಿ ಮಾಡೋದು ಉದ್ಯೋಗ, ಸಂಪಾದನೆ, ಬಿಸ್ನೆಸ್ ಯಾವುದೇ ಆಗಲಿ ಅದು ಇರಬೇಕು. ಪ್ಲಸ್ ಶಾಂತಿ, ಸಂತೋಷದಿಂದನೂ ಇರಬೇಕು. ಧನಾತ್ ಧರ್ಮ ತತತ್ ಸುಖಂ. ಶಾಂತಿ ಸಿಗಬೇಕಾದ್ರೆ ನಾವು ಧಾರ್ಮಿಕ ಅಂತಂತಂದ್ರೆ ರಿಲಿಜಿಯಸ್ ಅಂತ ಅರ್ಥ ಅಲ್ಲ, ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲೈನ್ ಅಂತ ಅರ್ಥ. ಧರ್ಮ ಅಂದರೆ ಡಿಸಿಪ್ಲೈನ್, ಸೆಟ್ ಆಫ್ ರೂಲ್ಸ್. ಅದನ್ನು ಫಾಲೋ ಆದರೆ ಯಾವುದನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹಿಂದೆ ಮುಂದೆ ಆಲೋಚನೆ ಮಾಡಿಕೊಂಡು ಮಾಡಿದಾಗ ಮನುಷ್ಯನಿಗೆ ಶಾಂತಿ ಸಿಗತ್ತೆ ಅಂತ ಹೇಳ್ತಾರೆ. ಧಾರ್ಮಿಕವಾಗಿ ಖರ್ಚು ಮಾಡಿದೆ ಅಂತಂದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗಿ ಡೊನೇಷನ್ಸ್ ಕೊಡೋದು ಅಂತ ಅರ್ಥ ಅಲ್ಲ. ಇದು ಸಂಪಾದನೆ ಅಂತಂಬುದು ತುಂಬ ಮುಖ್ಯ. ಸೊ ವಿದ್ಯೆವರೆಗೂ ಎಲ್ಲ ಪ್ರಶ್ನೆಗಳನ್ನ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳನ್ನು ತಂದೆ ತಾಯಿ ಕೇಳ್ತಾರೆ. ಮಕ್ಕಳು ಕೇಳೋದು ಬಹಳ ವಿರಳ, ತುಂಬ ಕಡಿಮೆ. ಹೆಚ್ಚಿನ ದೊಡ್ಡ ದೊಡ್ಡ ಕ್ಲಾಸ್ಗಳಲ್ಲಿ ಓದೋ ಕಾಲಕ್ಕೆ ಏನಾದರೂ ಕೇಳ್ಬೋದೇನು, ಇಂಜಿನಿಯರಿಂಗ್ ಆದಮೇಲೆ MS ಮಾಡ್ತೇನು, ಇನ್ನೊಂದು ಹೈಯರ್ ಎಜುಕೇಷನ್ ಮಾಡ್ತೇನು, ಅಂಥ ಸಂದರ್ಭದಲ್ಲಿ ನನ್ನ ಎಜುಕೇಷನ್ ಹೇಗಿರುತ್ತೆ ಅಂತ ಕೇಳ್ಬೋದೇ ವಿನಾ ಸಾಮಾನ್ಯವಾಗಿ PUC, ಇಂಜಿನಿಯರಿಂಗ್ ಇದಕ್ಕೆ ಸಂಬಂಧಪಟ್ಟದ್ದು ಆವಾಗ ಮಕ್ಕಳು ಕೇಳುವಂಥದ್ದಿಲ್ಲ, ತಂದೆ ತಾಯಿಗಳೇ ಹೆಚ್ಚು ಕೇಳ್ತಾರೆ. ಆದರೆ ಇನ್ನು ಮುಂದೆ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟ ನೋಡೋದು ಇಂಡಿವಿಜುವಲ್ ಕೇಳ್ತಾನೆ. ಯಾರ ಜಾತಕೋ ಅವನೇ ಕೇಳ್ತಾನೆ, ತಂದೆ ತಾಯಿಗಳಿಗಿಂತಲೂ ಅವರೇ ಜಾಸ್ತಿ. ಯಾಕೆ ಅಂತಂದರೆ ಸಂಪಾದನೆಯ ಅವಶ್ಯಕತೆ ಹಾಗಿರುತ್ತೆ. ಏನು ಸಂಪಾದನೆಯ ಅವಶ್ಯಕತೆ ಏನಿದೆ ಅಂತ ಶಾಸ್ತ್ರ ಒಂದು ಮಾತು ಹೇಳುತ್ತೆ.
ಸಂಪಾದನೆ ಮಾಡದೇ ಇದ್ದರೆ, ಯಾಕಂದರೆ ಎಜುಕೇಷನ್ವರೆಗೂ ಅವನಿಗೆ ಕಾಳಜಿ ಇರಲ್ಲ. ಓದಿದ್ರೂ ಕೂಡ ಇಮಿಡಿಯೇಟ್ಲಿ ಅವನಿಗೇನು ಔಟ್ಕಮ್ ಬರಲ್ಲ, ಓದದೇ ಇದ್ರೂ ಕೂಡ ಇಮಿಡಿಯೇಟ್ಲಿ ಆಗುವಂಥ ತೊಂದರೆ ಏನೂ ಇಲ್ಲ. ಹಾಗಾಗಿ ಆರಾಮಾಗಿದ್ದು ಬಿಡ್ತಾರೆ. ಮಾರ್ಕ್ಸ್ ಬರುತ್ತಾ ಇಲ್ವಾ, ಅಯ್ಯೋ ಮುಂದಿನ ಗತಿ ಏನು, ಈ ಥರ ಏನೂ ಆಲೋಚನೆ ಇರಲ್ಲ. ತಂದೆ ತಾಯಿ ಪಾಪ ಅವರು ಒದ್ದಾಡ್ತಾ ಇರ್ತಾರೆ, ಮಕ್ಕಳಿಗೆ ಕಾಳಜಿ ಇರಲ್ಲ. ಯಾವಾಗ ಗೊತ್ತಾಗತ್ತೆ, ಒಂದು ಸಲ ವಿದ್ಯೆ ಮುಗಿಸಿಕೊಂಡು ಹೊರಗೆ ಬಂದ ಮೇಲೆ ಆವಾಗ ಅವನಿಗೆ ಸಿಚುವೇಶನ್ ಗೊತ್ತಾಗ್ತದೆ, ಸಂಪಾದನೆಯ ಅವಶ್ಯಕತೆ ಏನಿದೆ, ವಿದ್ಯೆಯ ಅವಶ್ಯಕತೆ ಏನಿದೆ ಅಂತ ಆವಾಗ ಗೊತ್ತಾಗ್ತದೆ. ಒಂದು ವೇಳೆ ನಮಗೆ ಸರಿಯಾಗಿ ನಾವು ಆಗಲೂ ಉನ್ಮತ್ತದಿಂದ ಇದ್ದುಬಿಟ್ಟಿವಿ, ಏನು ಉದ್ಯೋಗ ಕೂಡ ಅದೇ ಸರ ವಿದ್ಯೆ ಥರನೇ ಏನು ಜಾಸ್ತಿ ಹಿಡಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ಅದಕ್ಕೂ ಶಾಸ್ತ್ರ ಹೇಳ್ತದೆ ಒಂದು ಮಾತು, ಮಾತಾ ನಿಂದತಿ. ತಾಯಿ ಯಾವಾಗೂ ಕೂಡ ಮಗುವನ್ನು ಬೈಯಲ್ಲ, ಎಷ್ಟು ದೊಡ್ಡವನಾದ್ರೂ. ಆದರೆ ತಾಯಿ ಒಂದು ಏಜ್ ಬಂದ ಮೇಲೆ ಸಂಪಾದನೆ ಇಲ್ಲದಿದ್ದರೆ ಬೈತಾಳೆ, ಏನಾದರೂ ಸಂಪಾದನೆ ಮಾಡಪ್ಪ, ಸುಮ್ಮನೆ ಯಾಕೆ ವೇಸ್ಟಾಗಿ ಕೂತ್ಕೊಳ್ತಿ. ನಾಭಿನಂದತಿ ಪಿತ, ತಂದೆ ಅಭಿನಂದಿಸೋದಿಲ್ಲ, ಮಾತಾಡಿಸೋದೇ ಇಲ್ಲ ತಂದೆ. ಭ್ರಾತಾನ ಸಂಭಾಷತೆ, ಸೋದರರು ಜೊತೆಗೆ ಹುಟ್ಟಿದವರು ಯಾರು ಕೂಡ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಭೃತ್ಯ ಕೃಪ್ಯತಿ, ಮನೆಗೆ ಯಾರನ್ನ ಕೆಲಸದವ್ರು ಇದ್ದರೆ ಏನೋ ತಂದೆ ತಾಯಿಯೋ ಅಣ್ಣ ತಮ್ಮಂದ್ರೆ ಅವ್ರು ಸಂಬಳ ಕೊಡ್ತಾ ಇರ್ತಾರೆ, ಇವನೇನು ಕೊಡಲ್ಲ. ಅವರು ಕೋಪಿಸ್ಕೊಳ್ತಾರೆ, ನೀವು ಮಾಡ್ಕೊಳ್ರಿ, ನಾನು ಮಾಡೋಕೆ, ಯಾಕಂದ್ರೆ ಇವ್ನು ಯಾಕೋ ಏನು ಸಂಬಳ ದುಡ್ಡಿಲ್ಲ, ಇವ್ನು ಕೊಡಲ್ಲ. ನಾನು ಗಚ್ಚತಿ ಸುತ, ಮಗ ನಿಮ್ಮ ಜೊತೆ ಬರೋದಿಲ್ಲ. ಏನಾದರೂ ನಿಮಗೆ ಬೇಕು, ಒಂದು ಕಾಲು ತೊಳ್ಕೊಂಡ್ರೆ ಒಂದು ಟವಲ್ ತಂದು ಕೊಡಬೇಕು, ಆ ಥರ ಏನೂ ಮಗ ಮಾಡಲ್ಲ. ₹1 ಕೊಡೋದಿಲ್ಲ ತಂದೆ, ಯಾಕೆ ಸುಮ್ಮನೆ ಮಾಡೋದು ಅಂತ ಆ ಕಡೆ ಹೊರಟೋಗ್ತಾರೆ. ಕಾಂತಾಪಿ ನಾಲಿಂಗ್ಯತೆ, ಹೆಂಡತಿ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಳ್ಳೋದಿಲ್ಲ. ಅದು ಹಿಂದಿನ ಕಾಲದಲ್ಲಿ ಇದ್ದಂಥದ್ದು, ಈಗ ಇನ್ನೂ ವರ್ಸ್ಟ್ ಆಗಿದೆ ಇವತ್ತಿನ ಜನ್ರೇಷನ್ಗೆ. ಸಂಪಾದನೆ ಇಲ್ಲ, ದುಡ್ಡಿಲ್ಲ ಅಂತಂದರೆ ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಓಡಿ ಹೋಗುವಂಥ ಸ್ಥಿತಿ ಕೂಡ ಇದೆ. ಹಾಗಾಗಿ ಶಾಸ್ತ್ರ ಹೇಳುತ್ತೆ, ಅರ್ಥ ಪ್ರಾರ್ಥನೆ ಶಂಕಯ ನ ಕುರಿತೇ ಸಲ್ಲಾಪ ಮಾತ್ರ ಸಹೃತ್ ತಸ್ಮಾತ್ ನೈತಿಕ ಅರ್ಜಮಾರ್ಜನ ಶೃಣಿಸಕ್ಕೆ ಯತ್ತೇನ ಸರ್ವೇ ವಶಾಹ. ಸಂಪಾದನೆ ಮಾಡಬೇಕು ಅಂತ ಶಾಸ್ತ್ರವೇ ಹೇಳುತ್ತೆ. ಹೇಗೆ ಸಂಪಾದನೆ ಮಾಡಬೇಕು? ನೈತಿಕವಾಗಿ, ಪ್ರಾಮಾಣಿಕತೆಯಿಂದ ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಹೇಗಂದರೆ ಹಾಗೆ ಒಂದು ತುಂಬ ಕಡಿಮೆ ಬರಲಿ, ಆದರೆ ಪ್ರಾಮಾಣಿಕವಾಗಿ ಮಾಡಿದರೆ ಇಡೀ ಲೋಕವೇ ಹರ್ಷಿಸಿ ನಮಗೆ ಗೌರವ ಕೊಡುತ್ತೆ ಅಂತಂಬ ಮಾತು ಇಲ್ಲಿ ಶಾಸ್ತ್ರವಚನದಿಂದ ಬರ್ತದೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಗೊತ್ತಾಗ್ತದೆ. ಇನ್ನು ನಾವು ಸಬ್ಜೆಕ್ಟಿಗೆ ಹೋಗೋಣ. ಈಗ ನಮಗೆ ಹಣದ 10ನೇ ಮನೆ ದಶಮ ಸ್ಥಾನ ಅಂತಂಬುದು ಇನ್ಕಮ್ ಅಂತ ಸೂಚನೆ ಮಾಡ್ತದೆ. ಇನ್ಕಮ್ ಸೋರ್ಸಸ್ ಏನೇನಿದೆ, ಯಾವ ಮಾರ್ಗದಲ್ಲಿ ಇನ್ಕಮ್ ಬರುತ್ತೆ. ಜಾಬ್ ಬರುವುದಕ್ಕಿಂತಲೂ ಮುಂಚಿತವಾಗಿ ವಿದ್ಯಾರ್ಥಿ ದಶೆಯಿಂದ ಕೂಡ ಅವನಿಗೆ ಯಾವುದೋ ಒಂದು ಇನ್ಕಮ್ ಸೋರ್ಸ್ ಇರಬೇಕು. ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಪಾಕೆಟ್ ಮನಿ ಆದರೂ ಬೇಕಲ್ವಾ? ಎಲ್ಲಿಂದ ಬರುತ್ತೆ ದುಡ್ಡು? ತಂದೆ ತಾಯಿಗಳಿಂದ ಬರುತ್ತೆ, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್, ತಾತ ಅಜ್ಜಿ ಅವರಿಂದ ಬರುತ್ತೆ. ಬಂಧು ಬಳಗ ಯಾವಾಗನ ಅಕೇಶನಲ್ಲಿ ಕೊಡ್ತಾರೆ ಇವನ, ದಿನಾಗೂ ಇವನಿಗೆ ಬೇಕಾದಂಥ ಹಣ, ಸುಖ ಪಡಲಿಕ್ಕೆ ಬೇಕಾದಂಥ ಹಣವನ್ನೆಲ್ಲ ಕೂಡ ತಂದೆ ತಾಯಿಯೇ ಕೊಡ್ತಾರೆ. ಸೊ ಫಸ್ಟ್ ಸೋರ್ಸ್ ಬಂದು ತಂದೆ ತಾಯಿ. ಸೆಕೆಂಡ್, ಒಂದು ಏಜ್ ಬಂದ ಮೇಲೆ ಉದ್ಯೋಗ ಬಂತು. ಒಂದು ಏಜ್ ಬಂದ ಮೇಲೆ ತಂದೆ ತಾಯಿನ ಕೇಳಿದ್ರೆ ಏನು ಚೆನ್ನಾಗಿರುತ್ತೆ? ಪಾಕೆಟ್ ಮನಿ ಅದಲ್ಲ, ಅವನಿಗೆ ಸಂಪಾದನೆ ಮಾಡಿಕೊಳ್ಬೇಕು. ಚಿಕ್ಕಂದಾಗಾದ್ರೆ ಕೊಡ್ತಾರೆ. ಹಾಗಾಗಿ ಉದ್ಯೋಗ ಅಂತ ಬರುತ್ತೆ, ಜಾಬಿಂದ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಇನ್ನು ಹೆಚ್ಚಿನ ಸೋರ್ಸ್, ಜಾಸ್ತಿ ದುಡ್ಡು ಗಳಿಸಬೇಕು ಅಂತಂದಾಗ ಬಿಸ್ನೆಸ್ ಮುಖಾಂತರವಾಗಿ ಹಣ ಬರ್ತದೆ. ಬಿಸ್ನೆಸ್ ಕೂಡ ಆಯಿತು, ಇನ್ನೂ ಜಾಸ್ತಿ ಬೇಕು, ಅದು ಶಾರ್ಟೆಸ್ಟ್ ಟೈಮಲ್ಲಿ ಬೇಕು. ಇನ್ಸ್ಟಂಟ್ ಮನಿ ಅಂತೇವೆ. ಇನ್ಸ್ಟಂಟ್ ಮನಿ ಅಂದರೆ ಶೇರ್ ಮಾರ್ಕೆಟ್ ನೋಡಿ, ಇವತ್ತು ಇಟ್ಟು ನಮಗೆ ಅದೃಷ್ಟ ಇತ್ತಂತಂದರೆ ನಾಳೆ ಡಬಲ್ ಆಗ್ಬೋದು. ಜೂಜಾಡೋದು ಇಂಥದ್ದೆಲ್ಲ ಕೂಡ ಮ್ಯೂಚುವಲ್ ಫಂಡ್ಸ್. ಸೊ ಇದ್ದಕ್ಕಿದ್ದಂಗೆ ಸಡನ್ನಾಗಿ ದುಡ್ಡು ಬರ್ತದೆ, ಅದು ಕೂಡ ನಾವು ನೋಡ್ತೇವೆ. ಅದು ಕೂಡ ಇನ್ಸ್ಟಂಟ್ ಮನಿ ಕೂಡ ಬರುತ್ತೆ. ಆಮೇಲೆ ಈಸಿ ಮನಿ. ಈಸಿ ಮನಿ ಅಂದರೆ ಇನ್ನೊಬ್ಬನಿಗೆ ತಲೆ ಮೇಲೆ ಏನಾದರೂ ಟೋಪಿ ಇಟ್ಟು ಸಂಪಾದನೆ ಮಾಡೋದು, ತುಂಬ ಸುಲಭವಾಗಿ ಬರುವಂಥ ಹಣ. ಶಾಸ್ತ್ರ ಪ್ರಕಾರ ಸುಲಭವಾಗಿ ಬರುವಂಥ ಹಣ 4 ವಿಧದಲ್ಲಿ, ಪ್ರಾಮಾಣಿಕವಾದಂಥ ಮಾರ್ಗದಲ್ಲಿ. ಒಂದು, ಜ್ಯೋತಿಷ್ಯ ಹೇಳೋದು, ಪೌರೋಹಿತ್ಯ ಮಾಡೋದು, ಔಷಧ ಮದ್ದು ಕೊಡೋದು, ವೈದ್ಯ, ಪ್ರವಚನ ಮಾಡೋದು. ಇದು ಈಸಿಯೆಸ್ಟ್ ವೇ, ಪ್ಲಸ್ ಪ್ರಾಮಾಣಿಕವಾಗಿ ಬರುತ್ತೆ. ಆದರೆ ಇದು ಬಿಟ್ಟು ಬೇರೆ ಯಾವುದನ್ನು ತಗೊಂಡ್ರೂ ಕೂಡ ಅಪ್ರಾಮಾಣಿಕವಾದಂಥ ಹಾದಿಯಲ್ಲಿರುತ್ತೆ. ಸೊ ಈಸಿ ಮನಿ ಕೂಡ ಒಳ್ಳೆಯದಲ್ಲ. ಸೊ ಆದರೆ ಇದೆಲ್ಲ ಕೂಡ ಮನುಷ್ಯನಿಗೆ ಇನ್ಕಮ್ ಸೋರ್ಸ್. ತಂದೆ ತಾಯಿಗಳಿಂದ ಬರುತ್ತೆ, ಜಾಬಿಂದ ಬರುತ್ತೆ, ಬಿಸ್ನೆಸ್ ಮುಖಾಂತರ ಬರುತ್ತೆ, ಇನ್ಸ್ಟಂಟ್ ಮನಿ, ಈಸಿ ಮನಿ.
ಸೊ ಈ ಸೋರ್ಸಸ್ ಎಲ್ಲ ಕೂಡ ನಾವು ದಶಮ ಸ್ಥಾನದಿಂದ ನೋಡ್ತೇವೆ. ಸೊ ದಶಮ ಸ್ಥಾನ ತುಂಬ ಮುಖ್ಯ. ಈ ದಶಮ ಸ್ಥಾನದಲ್ಲಿ ಕೇವಲ ಇದು ಮಾತ್ರವಲ್ಲದೆ, ಅಸಲು ಶಾಸ್ತ್ರ ಪ್ರಕಾರ ದಶಮ ಸ್ಥಾನ ಏನು ಹೇಳುತ್ತೆ? ಇನ್ಕಮ್ ಎಂಬುದು ಲಾಸ್ಟ್ ಪ್ರಯಾರಿಟಿ ಅಂತ ಹೇಳುತ್ತೆ ಶಾಸ್ತ್ರ ಪ್ರಕಾರ. ಆದರೆ ಇವತ್ತಿನ ಜನರೇಷನ್ ನಮಗೆ ಅದು ಫಸ್ಟ್ ಪ್ರಯಾರಿಟಿ. ಹಿಂದಿನ ಕಾಲದಲ್ಲಿ ಶಾಸ್ತ್ರ ಪ್ರಕಾರ ಹಿಂದೆ ನಾವು ಜನರೇಷನ್ಸ್ ನೋಡಿಕೊಂಡಾಗ ಕರ್ಮಸ್ಥಾನದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದಿದ್ದು ಉತ್ತಮವಾದಂಥ ಕಾರ್ಯ. ನಾವು ಕರ್ಮ ಸಿದ್ಧಾಂತವನ್ನು ನೋಡೋ ಕಾಲಕ್ಕೆ ಆಗಾಮಿ ಕರ್ಮ ಅಂತ ಒಂದು ಟಾಪಿಕ್ ನೋಡಿದ್ವಿ. ಸಂಚಿತ ಕರ್ಮ, ಪ್ರಾರಬ್ಧ, ಆಗಾಮಿ. ಪ್ರಾರಬ್ಧ ಅಂದರೆ ಈಗ ಅನುಭವಿಸ್ತಾ ಇರೋದು. ಆಗಾಮಿ ಅಂತಂದರೆ ಈಗ ಮಾಡುವ ಕರ್ಮಗಳಿಗೆ ಬರುವಂಥ ರಿಸಲ್ಟ್ ಮುಂದಿನ ಜನ್ಮದಲ್ಲಿ ಅನುಭವಿಸ್ತೇವೆ. ನಾವು ಪ್ರತಿಯೊಂದು ಮಾಡುವಂಥ ಕೆಲಸ ಕ್ಯಾಲ್ಕುಲೇಟ್ ಆಗೋದು ಕೂಡ ಆಗಾಮಿ ಕರ್ಮ. ಅದು ಕರ್ಮಸ್ಥಾನದಿಂದಲೇ ನಾವು ಯಾವ ಥರ ಕೆಲಸ ಮಾಡ್ತೇವೆ. ಅದಕ್ಕೆ ಪ್ರಾಮಾಣಿಕವಾಗಿದ್ದಾಗ ಬರುವಂಥ ಔಟ್ಕಮ್ಮೇ ಬೇರೆ. ಸೊ ಇದು ಪ್ರೈಮರಿ ಪ್ರಯಾರಿಟಿ ಕೊಡ್ತೇವೆ. ಇನ್ಕಮ್ ಎಂಬುದು ಲಾಸ್ಟ್ ಪ್ರಯಾರಿಟಿ. ಯಾಕೆ ಇದಕ್ಕಷ್ಟು ಪ್ರಯಾರಿಟಿ ಕೊಡಬೇಕು ಅಂತಂದರೆ, ಕೇವಲ ಹಣ ಸಂಪಾದನೆ ಮಾಡೋದು ಒಂದೇ ಅಲ್ಲ. ಹಣ ಸಂಪಾದನೆ ಮಾಡಲಿಕ್ಕೆ ಯಾವುದೋ ಒಂದು ಕೆಲಸ ಮಾಡ್ತೇವೆ. ಅದು ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಇಹದಲ್ಲಿ ಸಂತೋಷ, ಶಾಂತಿಯೂ ಸಿಗತ್ತೆ. ಮುಂದಿನ ಆಗಾಮಿ ಕರ್ಮ ಅಂತ ಏನಿದೆ, ನೆಕ್ಸ್ಟ್ ಬರ್ತಿಗೆ ಬರಬೇಕಲ್ವ, ಅದು ಕೂಡ ಒಳ್ಳೆ ಕ್ವಾಲಿಟಿ ಆಫ್ ಪುಣ್ಯ ಇರ್ತದೆ. ಕೇವಲ ಈ ಜನ್ಮದಲ್ಲಿ 10ನೇ ಮನೆ ಚೆನ್ನಾಗಿದ್ದಷ್ಟು ಮಾತ್ರ ಸರಿ ಹೋಗೋದು. ಮುಂದಿನ ಜನ್ಮದಲ್ಲೂ ಕೂಡ ಇರಬೇಕಲ್ಲ. ಮುಂದಿನ ಜನ್ಮದಲ್ಲಿ ಮತ್ತೆ ನೋಡ್ಕೊಳ್ಳಿ, ಇವತ್ತು ನೋಡೋಣ ಅಂತಂದ್ರೆ ಹಿಂದಿನ ಜನ್ಮದಲ್ಲೂ ನಾವು ಅದೇ ಮಾಡಿರ್ತೇವೆ. ಹಾಗೆ ಅದಕ್ಕಾಗಿ ಇವತ್ತು ನಾವು ಅವಸ್ಥೆ ಪಡ್ತಾ ಇರ್ತೇವೆ. ಹಿಂದಿನ ಜನ್ಮದಲ್ಲೂ ಕೂಡ ಮತ್ತೆ ನೋಡ್ಕೊಳ್ಳೋಣ, ಮುಂದಿನ ಜನ್ಮ ಈಗ ನಮಗೆ ದುಡ್ಡು ಬಂದರೆ ಸಾಕು ಅಂತ ಹಿಂದೆ ಮಾಡಿದರೆ, ಯಾವ ಥರದ ಪುಣ್ಯ ಇಲ್ಲದೇ ಇದ್ರೆ 10ನೇ ಮನೆ ಏನಾಗ್ತದೆ, ಪಾಪ ಸಂಬಂಧವಾದಾಗ್ತದೆ. ಹಣಕ್ಕೋಸ್ಕರ ಈ ಜನ್ಮದಲ್ಲಿ ಪರದಾಟ ಶುರುವಾಗ್ತದೆ. ಈಗ ಆಲ್ರೆಡಿ ಪರದಾಡ್ತಾ ಇದ್ದೀವಲ್ಲ, ಇದೇ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಒಂದು ಶಾಲೆಯಿಂದ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗೋ ಕಾಲಕ್ಕೆ ನಾವೇನು ಮಾಡ್ತೇವೆ, ಚೆನ್ನಾಗಿ ಓದ್ಕೊಳ್ತೇವೆ. ಯಾಕೆಂತಂದ್ರೆ ಫೇಲ್ ಆಗಬಾರ್ದು ಅಂತ. ಫೇಲ್ ಆದರೆ ಮತ್ತೆ ಮುಂದೆ ಕಷ್ಟ ಅಂತ. ಇದು ಅಷ್ಟೆ, ಮುಂದೆ ಮತ್ತೆ ಜನ್ಮಗಳು ಇದ್ದೇ ಇದೆ. ಯಾಕೆಂದ್ರೆ ಈಗಿದಲ್ವ ಜನ್ಮ, ಹಿಂದೆ ಇದೆ, ಇವತ್ತು ಇದೆ, ನಾಳೆ ಇದೆ. ಹಾಗಾಗಿ ಕೇವಲ ಈ ಜನ್ಮಕ್ಕೆ ಸಂತೋಷ ಪಡೋದಕ್ಕೋಸ್ಕರ ಸಂಪಾದನೆ ಮಾಡಿಕೊಳ್ಳೋದಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಅದೇ ಸಂತೋಷ ಕ್ಯಾರಿ ಫಾರ್ವರ್ಡ್ ಆಗಬೇಕು. ಅದಕ್ಕಾಗಿ ಪ್ರೈಮರಿ ಪ್ರಯಾರಿಟಿ ಉತ್ತಮವಾದಂಥ ಕಾರ್ಯಗಳು, ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಯಾವ ಕೆಲಸದಿಂದ ಆ ಕೆಲಸ ಮಾಡೋದು ಬೇಡ. ದುಡ್ಡು ಅಂತ ಅಂಬೋದು ಕೊನೆ ಪ್ರಯಾರಿಟಿ. ದುಡ್ಡು ಸಂಪಾದನೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ಅದಕ್ಕೆ ಕೊನೆ ಪ್ರಯಾರಿಟಿ ಕೊಡ್ತಾರೆ ಸ್ವಲ್ಪ ಜನ. ಆಮೇಲೆ ಸದಾಚಾರ, 10ನೇ ಮನೆ ಅಂತ ಸೂಚನೆ ಮಾಡುವಂಥ ಸದಾಚಾರ. ಅವನ ಆಟಿಟ್ಯೂಡ್ ಹೇಗಿದೆ, ಅವನು ಹೇಗೆ ಬಿಹೇವ್ ಮಾಡ್ತಾನೆ, ಇದೆಲ್ಲ ಕೂಡ ಸತ್ ಆಚಾರ. ಸತ್ ಅಂತಂದ್ರೆ ಶಾಸ್ತ್ರದಲ್ಲಿ ಅರ್ಥವೇನಂತಂದ್ರೆ ಸ್ಥಿರವಾದದ್ದು, ಯಾವತ್ತಿಗೂ ಬದಲಾಗದಂಥ ಆಚಾರ. ಎಷ್ಟು ಜನ್ಮಗಳು ಬಂದ್ರೂ, ಯಾವ ಕಾಲ ಆದರೂ ಕೂಡ ಬದಲಾಗೋದಿಲ್ಲ. ಅದನ್ನು ಸದಾಚಾರ ಅಂತ ಕರೀತಾರೆ. ಆಮೇಲೆ ಸ್ವಧರ್ಮ, ನಾನು ಮಾಡಬೇಕಾದ ಧರ್ಮ ಏನಿದೆ, ನಾನು ಯಾವ ವರ್ಣಕ್ಕೆ ಸೇರಿದ್ದೇನೆ, ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ, ನಾನು ಮಾಡಬೇಕಾದ ಧರ್ಮ ಏನಿದೆಯೋ ಅದನ್ನು ಮಾಡೋದು, ನನಗೆ ಸಂಬಂಧಪಟ್ಟ ಧರ್ಮ. ಆಮೇಲೆ ಕರ್ತವ್ಯ ಕರ್ಮ, ನಾನು ಮಾಡಬೇಕಾದ್ದೇನು, ಇದು ಸೇಮ್ ಸ್ವಧರ್ಮದ ಕೆಳಗೆ ಬರುತ್ತೆ. ನನ್ನ ಕರ್ತವ್ಯ ಏನು? ಬ್ರಾಹ್ಮಣರ ಮನೆಗೆ ಹುಟ್ಟಿದ್ದೇನೆ, ಅರ್ಚನಾ, ಅಧ್ಯಯನ, ಅಧ್ಯಾಪನ. ಕ್ಷತ್ರಿಯರ ಮನೆಗೆ ಹುಟ್ಟಿದ್ದೇನೆ, ಲೀಡರ್ಶಿಪ್ ಕ್ವಾಲಿಟಿ, ಪಾಲಿಟಿಕ್ಸ್, ಇದಕ್ಕೆ ಹೋಗ್ಬೋದು. ವೈಶ್ಯರ ಮನೆಗೆ ಹುಟ್ಟಿದ್ದೇನೆ, ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಬೇಕು. ಶೂದ್ರ ಮನೆಗೆ ಹುಟ್ಟಿದ್ದೇನೆ, ಶೂದ್ರ ವರ್ಣದಲ್ಲಿ ಹುಟ್ಟಿದ್ದೇನೆ. ಇಲ್ಲಿ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ವರ್ಣದಲ್ಲಿ ಈ ಒಂದು ಹೆಚ್ಚು ಜ್ಞಾನ ಇಲ್ಲ, ಬಟ್ ಕಷ್ಟಪಟ್ಟು ಸೇವೆ ಮಾಡಬಲ್ಲ, ಅದು ಸೇವಕ ವೃತ್ತಿಯನ್ನು ಮಾಡಬಹುದು. ಸೇವಕ ಅಂತಂಬೋದು ನಮಗೆ ತುಂಬ ಕೀಳಾಗಿ ಕಾಣುತ್ತೆ, ಬಟ್ ಅದನ್ನು ಇಂಗ್ಲೀಷ್ಲೇ ಮಾಡಿ. ಸೇವಕ ವೃತ್ತಿ, ಸರ್ವಿಸ್ ಪ್ರೊವೈಡರ್, ಅದು ತುಂಬ ದೊಡ್ಡ ಜಾಬ ನಾವು ಫೀಲ್ ಆಗ್ತೀವಿ ಆಂಗ್ಲದಲ್ಲಿ ಹೇಳಿಕೊಂಡ್ರೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ, ದಶಮ ಸ್ಥಾನದ ಮೇಲೆ. ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಒಂದೇ ಮುಖ್ಯ ಅಲ್ಲ, ಹೇಗೆ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತಂಬೋದು ಮ್ಯಾಟರ್ ಆಗ್ತದೆ. ಹಾಗಾಗಿ ಎರಡನ್ನೂ ಪ್ಯಾರಲಲ್ ತಗೊಂಡೋದ್ರೆ ಈ ಜನ್ಮದಲ್ಲಿ ಹಣ ಸಿಗತ್ತೆ, ಶಾಂತಿ ಸಿಗತ್ತೆ. ಬರೋ ಜನ್ಮದಲ್ಲೂ ಕೂಡ ನಾವು ಹುಟ್ಟುವಾಗಲೇ 10ನೇ ಮನೆಗೆ ಶುಭ ಸಂಬಂಧ ಇದ್ದಂಥ ಸಮಯದಲ್ಲೇ ಹುಡ್ತೇವೆ. ಇಲ್ಲ ಬರೀ ಈ ಜನ್ಮ ನೋಡ್ಕೊಳ್ಳೋಣ, ಮುಂದಿನ ಜನ್ಮ ಮತ್ತೆ ಈ ಉತ್ತಮ ಕಾರ್ಯ, ಸದಾಚಾರ, ಸ್ವಧರ್ಮ ಇದೆಲ್ಲ ನೋಡ್ಕೊತಾ ಹೋದರೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾನು ಶಾರ್ಟ್ಕಟ್ಲಾದರೂ ಮುಂದೆ ಹೋಗ್ಬೇಕಂದ್ರೆ ಯಾವುದೋ ಒಂದು ಕೆಲಸ ಮಾಡಿ ಇನ್ಕಮ್ ಸಂಪಾದನೆ ಮಾಡಬೇಕಷ್ಟೇ. ಅದು ಧರ್ಮ ಸಮ್ಮತವ ಅಸಮ್ಮತವ ಮತ್ತೆ ಹಾಗಂದಾಗ ದುಡ್ಡೇನೋ ಬರುತ್ತೆ. ಕೊನೆಗೆ ನಾವು ಹೇಳಿದ್ವಲ್ಲ, ಇನ್ಸ್ಟಂಟ್ ಮನಿ, ಈಸಿ ಮನಿ, ದುಡ್ಡೇನೋ ಬೇಕಾದಷ್ಟು ಬರುತ್ತೆ. ಆದರೆ ಆ ಹಣ ನಿಮಗೆ ಸಂತೋಷವನ್ನು ಕೊಡುವುದಿಲ್ಲ.
ಅದು ಕೂಡ ಮುಂದೆ ನಿರೂಪಣೆ ಆಗುತ್ತೆ, ಶಾಸ್ತ್ರದಲ್ಲೇ ನಿರೂಪಣೆ ಆಗುತ್ತೆ, ಅದರ ಬಗ್ಗೆ ನಾವು ನೋಡೋಣ. ಸೊ ಇದು ದಶಮ ಸ್ಥಾನಕ್ಕೆ ಸಂಬಂಧಪಟ್ಟ. ಈಗ ನಮಗೆ ವಿಷಯ ಏನು, ಜಾಬ್ ಬಗ್ಗೆ ನೋಡ್ಬೇಕು ತಾನೆ, ನಮಗೆ ಇನ್ಕಮ್ ಬರಬೇಕು. ಈಗ ಉತ್ತಮ ಕಾರ್ಯ, ಸದಾಚಾರ, ಸ್ವಧರ್ಮ ಇದೆಲ್ಲ ಕೂಡ ಮತ್ತೆ ಅದೆಲ್ಲ ಕೂಡ ನಿಮಗೆ ಸೈಕಾಲಜಿ ರಿಲೆವೆಂಟ್ ಅಸ್ಟ್ರಾಲಜಿ ಶನಿವಾರ ದಿನ ಪಾಠದಲ್ಲಿ ಇದೆಲ್ಲ ಹೇಳುವಂಥದ್ದೇ. ಈಗ ಇನ್ಕಮ್ ಬಗ್ಗೆ ಇಲ್ಲಿ ಹೇಳೋಣ. ಇನ್ಕಮ್ ಅಲ್ಲಿ ಬರಬೇಕು ಅಂತಂದರೆ ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ಸ್, ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ? ಇನ್ಕಮ್ ಒಳ್ಳೇದು ಬರಬೇಕು ಅಂತಂದರೆ, ಒಳ್ಳೆ ಹಣ ಬರಬೇಕು ಅಂತಂದರೆ ಒಂದೇ ಜಾಬು ಬಿಸ್ನೆಸ್ಸು ಎರಡು ಮೇಲೆ ಡಿಪೆಂಡ್ ಆಗ್ತದೆ. ಅದರಲ್ಲಿ ಕೂಡ ಫಸ್ಟ್ ಪ್ರಿಯಾರಿಟಿ ಜಾಬೇ. ಬಿಸ್ನೆಸ್ ಕೂಡ ಸ್ಟಾರ್ಟಿಂಗೇ ಬಿಸ್ನೆಸ್ ಮಾಡಲಿಕ್ಕೆ ಬರೋದಿಲ್ಲ, ಜಾಬ್ ಮಾಡಲೇಬೇಕಾಗ್ತದೆ. ಅದು ಸಂಬಳಕ್ಕೆ ಮಾಡ್ತಾನೋ ಫ್ರೀಯಾಗಿ ಮಾಡ್ತಾನೋ ಬೇರೆ ವಿಚಾರ, ಬಟ್ ಜಾಬ್ ಅಂಬೋದು ಫಸ್ಟ್ ಪ್ರೈಮರಿ ಪ್ರಯಾರಿಟಿ. ಎಕ್ಸ್ಪೆಕ್ಟ್ ಏನು ಮಾಡ್ತೇವೆ ಜಾಬ್ ವಿಚಾರಕ್ಕೆ ಅಂತಂದಾಗ, ಒಳ್ಳೆ ವರ್ಕಿಂಗ್ ಪ್ಲೇಸ್ ಇರಬೇಕು, ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು. ಹಾಗೇನಾಗುತ್ತೆ, ನಮ್ಮ ಸ್ಕಿಲ್ಸನ್ನು ಇಟ್ಟು ನಮ್ಮ ಶಾಂತಿಯಿಂದ ಸ್ವಲ್ಪ ಹಣ ವರ್ಕೂ ಮಾಡ್ತೇವೆ, ಸಂತೋಷದಿಂದ ಮಾಡ್ತೇವೆ, ಹಣವನ್ನು ಬರ್ತದೆ. ಹಾಗಾಗಿ ನಮಗೆ ಮೊದಲನೇ ಎಕ್ಸ್ಪೆಕ್ಟೇಷನು ಒಳ್ಳೆ ವಾತಾವರಣ, ಒಳ್ಳೆ ಜಾಬ್ ಸಿಗಬೇಕು, ಒಳ್ಳೆ ಜಾಬ್ ಇರುವಂಥ ಪ್ಲೇಸ್ ಇರಬೇಕು. ಎರಡನೇದು, ಜಾಬ್ ಸಿಗೋದೊಂದೇ ಅಲ್ಲ, ಸ್ವಲ್ಪ ಆ ಕಾಲಕ್ಕೆ ಸಂಬಂಧಪಟ್ಟ ಸ್ಕಿಲ್ಲಿಗೆ ತಕ್ಕಂತೆ ಪ್ರಮೋಷನ್ಸು ಬರಬೇಕು, ಇನ್ಕ್ರಿಮೆಂಟ್ಸು, ಪ್ರಮೋಷನ್ಸು ಇದು ಕೂಡ ಬರಬೇಕು. ಮೂರನೇದು, ಗುಡ್ ಇನ್ಕಮ್, ಸ್ಯಾಲ್ರಿ ಬರಬೇಕು. ಇದು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡೋದು. ಮೊದಲ ಎಕ್ಸ್ಪೆಕ್ಟ್ ಮಾಡೋದು ಸ್ಯಾಲರಿ, ಸೆಕೆಂಡ್ ಎಕ್ಸ್ಪೆಕ್ಟ್ ಮಾಡೋದು ಎನ್ವೈರ್ಮೆಂಟ್, ಮೂರನೇದು ಬಂದು ಪ್ರಮೋಷನ್ಸ್. ಎನ್ವೈರ್ಮೆಂಟ್ ಕೂಡ ಅಲ್ಲ, ಸೆಕೆಂಡ್ ಪ್ರಯಾರಿಟಿ ಪ್ರಮೋಷನ್ಸೇ. ಒಳ್ಳೆ ಸ್ಯಾಲರಿ ಪ್ರಮೋಷನ್ಸ್ ಇತ್ತಂದರೆ ಎಂಥ ಜಾಗ ಆದರೂ ಕೂಡ ನಾವೇನು ಕೆಲಸ ಮಾಡೇ ಮಾಡ್ತೇವೆ. ಸರ್ಕಾರ ಅಂತ ಜಾಗ, ಸರ್ಕಾರ ಜಾಬ್ ನೋಡಿ, ಯಾವುದು ಪ್ರಾಮಾಣಿಕ ಇರಲ್ಲ, ತುಂಬ ಸ್ಟ್ರೆಸ್ಸು, ಯಾರ್ಯಾರಿಗೂ ಸಲಾಮ್ ಹೊಡಿಬೇಕು, ಲಂಚಗಳು ಕೊಡಬೇಕು, ಏನು ಮಾಡೋದು ಕೂಡ ಒಳ್ಳೆ ಇನ್ಕಮ್ ಸಿಗುತ್ತೆ, ನಮಗೆ ನಾವು ಕೆಲಸ ಮಾಡಲಿ ಬಿಡಲಿ ಪ್ರಮೋಷನ್ ಸಿಗುತ್ತೆ ಅಂದರೆ ನಾವು ಅಂಥ ಕೆಲಸಕ್ಕೆ ಹೋಗ್ತೇವೆ. ಎನ್ವೈರ್ಮೆಂಟ್ ಹೇಗನೇ ಇರಲಿ, ಯಾಕಂದರೆ ಸರ್ಕಾರ ಉದ್ಯೋಗದಲ್ಲಿ ಯಾರೂ ಹೇಳಿದ ಮಾತು ಕೇಳೋದಿಲ್ಲ. ಸೊ ಎಲ್ಲರಿಗೂ ಜಿ ಹುಜೂರ್ ಅನ್ಬೇಕು, ನೋಡಿ ನೋಡಲಾರ್ದು ಹೋಗಬೇಕು. ವಾತಾವರಣ ಅಂತೂ ಭಯಾನಕವಾಗಿರುತ್ತೆ. ಆದರೂ ಕೂಡ ನಾವು ಪ್ರಯಾರಿಟಿ ಕೊಡೋದೇ ಅದಕ್ಕೆ, ಫಸ್ಟ್ ಜಾಬ್ ಇರಬೇಕು. ಜಾಬ್ ಬಂತಂದ್ರೆ ಸರ್ಕಾರಿ ಜಾಬು, ಪ್ರಮೋಷನ್ಸ್ ಆಟೋಮೆಟಿಕ್ ಆಗ್ತಾ ಇರುತ್ತೆ. ಇಲ್ಲ ಯಾರಿಗೋ ಒಬ್ಬರಿಗೆ ಏನಾದರೂ ಬ್ರೈಬ್ ಕೊಡೋದು ಅಥವಾ ಅವನಿಗೆ ಜಿ ಹುಜೂರ್ ಅಂತ ಅವನಿಗೆ ಬೇಕಾದ ಕೆಲಸ ಮಾಡಿಕೊಟ್ರೆ ಅವನು ನಮ್ಮನ್ನು ಪ್ರಮೋಷನ್ಸ್ಗೆ ಕನ್ಸಿಡರ್ ಮಾಡ್ತಾನೆ. ಇದೆಲ್ಲ ಇದೆ. ಇಲ್ಲ ಪ್ರೈವೇಟ್ ಜಾಬಲ್ಲಿ ಕೂಡ ಅದೇ ಥರ ನಡೀತಾ ಇದೆ. ಹಾಗಾಗಿ ಫಸ್ಟ್ ಪ್ರಯಾರಿಟಿ ಸ್ಯಾಲ್ರಿ, ಸೆಕೆಂಡ್ ಪ್ರಯಾರಿಟಿ ಪ್ರಮೋಷನ್ಸ್, ಥರ್ಡ್ ಪ್ರಯಾರಿಟಿ ಒಳ್ಳೆ ಎನ್ವೈರ್ಮೆಂಟ್. ಇದು ಮೂರು ಇದ್ದರೆ ಮಾತ್ರ ತುಂಬ ಮನುಷ್ಯ ಶಾಂತಿಯಾಗಿರ್ತಾನೆ. ಈ ಮೂರಲ್ಲಿ ಯಾವುದು ಮಿಸ್ ಆದರೂ ಕೂಡ ಶಾಂತಿ ಅಂತಂಬುದು ಇರೋದಿಲ್ಲ. ಯಾಕೆಂದರೆ ಒಳ್ಳೆ ವಾತಾವರಣ ಎನ್ವೈರ್ಮೆಂಟ್ ಇದೆ, ಆದರೆ ಪ್ರಮೋಷನ್ ಸಿಗ್ತಾ ಇಲ್ಲ, ಒಳ್ಳೆ ಹಣ ಸಿಗ್ತಾ ಇಲ್ಲ, ಆದರೂ ಕೂಡ ದುಡ್ಡು ಬರ್ತಾ ಇಲ್ಲ ಅಂದರೆ ಶಾಂತಿ ಹೆಂಗಿರ್ಲಿಕ್ಕಾಗ್ತದೆ? ಆಗಲ್ಲ. ಸರಿ, ಪ್ರಮೋಷನ್ಸ್ ಇಲ್ಲ, ಬೇರೆ ಎರಡು ಚೆನ್ನಾಗಿದೆ, ಒಳ್ಳೆ ಪ್ಲೇಸು, ಸ್ಯಾಲ್ರಿ ಏನೋ ಬರ್ತಾ ಇದೆ, ಪ್ರಮೋಷನ್ ಇಲ್ಲ ಅಂತಂದರೆ ನಮ್ಮ ಜೊತೆಗಿರೋರೆಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಒಳ್ಳೆ ಒಳ್ಳೆ ಮನೆಗಳು, ಕಾರುಗಳು, ಬಂಗಲೆ ಕಟ್ಕೊಳ್ತಾ ಇರ್ತಾರೆ. ನಮಗೆ ಅವ್ನು ನೋಡ್ರಿ ಏನಾಗ್ತದೆ, ಇನ್ನೂ ಎಷ್ಟು ಜನಪ್ಪ ಇದೇ ಜಾಬ್ ಮಾಡೋದು, ಬರೀ 10 ವರ್ಷದಿಂದ ಇದೇ ಮಾಡ್ತಾ ಇದ್ದೀನಿ, ಇದೇ ಸಂಬಳ ಅಂತೇಳಿ ಅವನು ಕೊರಗ್ತಾನೆ. ಆವಾಗೂ ಶಾಂತಿ ಇರಲ್ಲ. ಒಳ್ಳೆ ವರ್ಕಿಂಗ್ ಪ್ಲೇಸ್ ಇದೆ, ಒಳ್ಳೆ ಕಾಲಕ್ಕೂ ಇದೆ, ಆದರೆ ಇವನಿಗೆ ಎಕ್ಸ್ಪೆಕ್ಟ್ ಮಾಡಿದಂಥ ಹಣ ಬರ್ತಾ ಇಲ್ಲ, ಆದರೂ ಶಾಂತಿ ಇಲ್ಲ. ಈ ಮೂರಲ್ಲಿ ಯಾವುದಿಲ್ಲದ್ರೂ ಶಾಂತಿ ಇರೋದಿಲ್ಲ. ಹಾಗಾಗಿ ಮೂರು ಚೆನ್ನಾಗಿರ್ಬೇಕು ಅಂತಂದ್ರೆ ಏನು ಮಾಡಬೇಕು? ಮೂರಕ್ಕೆ ಸಂಬಂಧಪಟ್ಟ ಪುಣ್ಯ ಇರಬೇಕು. ಪುಣ್ಯ ಇದ್ರೇ ಸಾಧ್ಯ, ಇಲ್ಲದ್ರೆ ಆಗೋದಿಲ್ಲ. ಸೊ ಇದಕ್ಕೆ ನಾವೇನು ಮಾಡೋಣ ನೋಡೋಣ. ಈ ಮೂರನ್ನ ಜಾತಕದಲ್ಲಿ ನೋಡುವ ಪದ್ಧತಿ ಯಾವುದು ಅಂತಂಬುದು ನಾವು ನೋಡೋಣ. ಕರ್ಮಸ್ಥಾನ, ದಶಮ ಸ್ಥಾನ ಕರ್ಮಸ್ಥಾನ ಅಂತ ಕರಿತೇವೆ. ಕರ್ಮಸ್ಥಾನ ಅಂತಂದರೆ ನಾವು ಉದ್ಯೋಗ ಸ್ಥಾನ ಅಂತ ಕೂಡ ಕರಿಬೋದು. ಕರ್ಮ ಅಂತಂದರೆ ನಾವು ಮಾಡುವಂಥ ಕೆಲಸ ಅಂತ ಅರ್ಥ. ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನ, ಕೆಟ್ಟ ಕೆಲಸ ಮಾಡ್ತಾನಂತಂಬೋದು ಕೂಡ ದಶಮ ಸ್ಥಾನದಿಂದನೇ ತಿಳ್ಕೊಳ್ಬೋದು. ಒಳ್ಳೆ ಕೆಲಸಗಾರನ, ಪ್ರಾಮಾಣಿಕವಾದಂಥವನ, ಇವನ್ನ ರಿಲಯಬಲ್, ನಂಬಬಹುದಾ ಅಂತಂಬೋದು ದಶಮ ಸ್ಥಾನದಿಂದ ನೋಡ್ತೇವೆ. ಸೊ ಕರ್ಮಸ್ಥಾನ ಏನು ಸೂಚನೆ ಮಾಡ್ತದೆ? ನಮ್ಮ ಜಾತಕದಲ್ಲಿ ಕರ್ಮಸ್ಥಾನ ಅಂತಂಬೋದು ನಾವು ಎಂಥ ಕಡೆ ಕೆಲಸ ಮಾಡ್ತೇವೆ ಅದು ಕೂಡ ಒಂದು ಸ್ಟೇಜ್ ಮ್ಯಾಟ್ರ್ ಆಗ್ತದೆ. ಒಂದು ಸಣ್ಣ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡೋದಕ್ಕೂ, ಇನ್ಫೋಸಿಸು, ಗೂಗಲು, ಮೈಕ್ರೋಸಾಫ್ಟು, ಕಾಗ್ನಿಸೆಂಟ್ ಇಂಥ ಕಡೆ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಇದಲ್ಲ. ಒಳ್ಳೆ ಜಾಗ ಬೇಕಲ್ಲ. ಇದೆಲ್ಲ ಸರ್ಕಾರಿ ಜಾಬ್ ಅಂದರೆ ಹಿಂಗೆ ಏನು ಅಂದ್ಕೊಳ್ತೇವೆ? ಸರ್ಕಾರಿ ಜಾಬು ತುಂಬ ಒಳ್ಳೆ ಜಾಬ್. ಅಟ್ಲೀಸ್ಟ್ ಯಾವುದೋ ಒಂದು ಜಾಬ್, ಒಂದು ಟೀಚರ್ ಆಗೋ, ಪೋಸ್ಟ್ ಆಫೀಸ್ ಜಾಬ್ ಸಿಕ್ಕಿರೂ ಪರವಾಗಿಲ್ಲ. ಅದರಲ್ಲೂ ಇನ್ನೂ ಒಳ್ಳೆ ಬೆಸ್ಟ್ ಜಾಬ್ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಟ್ರಾಫಿಕ್ ಡಿಪಾರ್ಟ್ಮೆಂಟ್,
ಏನಾಗುತ್ತೆ, ಇನ್ನೂ ಸಂಬಳ ಜಾಸ್ತಿ ಬರುತ್ತೆ. ಅಂಥ ಕಡೆ ಸಿಕ್ಕರೆ ಇನ್ನೂ ಒಳ್ಳೆ ಎನ್ವೈರ್ಮೆಂಟ್ ಅದು. ಇನ್ನು ನಿಮಗೆ ಅಧಿಕಾರ ಬೇಕಾ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟು ಇಂಥ ದೊಡ್ಡ ದೊಡ್ಡ IAS ಈ ಥರ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ. ಅಂದರೆ ಎನ್ವೈರ್ಮೆಂಟಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಎಂಥ ಕಡೆ ಕೆಲಸ ಮಾಡ್ತಾನೆ, ಅದು ಎಷ್ಟು ಕಂಫರ್ಟ್ ಇರುತ್ತೆ ಇವನಿಗೆ, ಅಲ್ಲಿ ಕೆಲಸ ಮಾಡುವಂಥ ಜಾಗ, ಅಲ್ಲಿರುವಂಥ ಕೆಲಸಗಾರರಾಗಬಹುದು ಅಥವಾ ವಾತಾವರಣ, ಕಂಡೀಷನ್ಸ್, ಇದೆಲ್ಲ ಕೂಡ ಇವನಿಗೆ ಅನುಕೂಲವಾಗಿರುತ್ತಾ ಪ್ರತಿಕೂಲವಾಗಿರುತ್ತಾ. ಕೆಲವೊಮ್ಮೆ ಒಳ್ಳೆಯ ಉದ್ಯೋಗ ಇರುತ್ತೆ, ಎಲ್ಲ ನಾರ್ತ್ ಇಂಡಿಯಾಲಿ ಇರ್ತಾನೆ, ಅಲ್ಲಿ ಹೋಗಿ ಜಾಬ್ ಮಾಡ್ತಾ ಅಲ್ಲಿಂದ ಹಣ ಗಳಿಸಿ ಮಕ್ಕಳಿಗೆ ಕಳಿಸ್ತಾ ಇರ್ತಾನೆ. ಇವರೊಂದು ಕಡೆ, ಅವರು ಜನ ಒಂದೊಂದು ಕಡೆ ಇರ್ತಾರೆ. ಒಂದೊಂದ್ಸರಿ ನಮ್ಮ ಜೊತೆಗಿದ್ದಾಗ ನಮ್ಮ ಕೊಲೀಗ್ಸ್ ಇರ್ತಾರೆ, ಅವ್ರ ಕೊಲೀಗ್ಸು ನಮ್ಮ ಮೇಲೆ ಹಾಗೆ ಇಟ್ಟುಕೊಂಡು ನಮ್ಮನ್ನು ಯಾವುದಾದ್ರೂ ಒಂದು ಸಿಕ್ಸೋಣ ಅಥವಾ ನಮ್ಮ ಮೇಲೆ ಬಾಸ್ಗೆ ನೆಗೆಟಿವ್ ಆಗಿ ಹೇಳೋಣ. ಇದೆಲ್ಲ ಕೂಡ ಏನಾಗುತ್ತೆ, ವರ್ಕಲ್ಲಿ ಪೀಸಾಗಿರ್ಲಿಕ್ಕೆ ಆಗೋದಿಲ್ಲ, ನಮಗೆ ಬೇಕಾದ ಯಾವುದು ಅನುಕೂಲ ಆಗೋದಿಲ್ಲ. ಹಾಗಾಗಿ ಬಯಸುವುದಂತೇನು, ಮೊದಲು ಒಳ್ಳೆ ವರ್ಕ್ ಎನ್ವೈರ್ಮೆಂಟ್ ಇರಬೇಕು. ಹಣ ಜನರೇಟ್ ಮಾಡುವಂಥ ಎನ್ವೈರ್ಮೆಂಟ್ ಅಲ್ಲ, ನಮಗೆ ಶಾಂತಿಯುತವಾಗಿ ಪ್ರಶಾಂತವಾಗಿ ಕೆಲಸ ಮಾಡಲಿಕ್ಕೆ ಎನ್ವೈರ್ಮೆಂಟನ್ನು ಕರ್ಮಸ್ಥಾನ ಅಂತ ಸ್ಥಾನ ಬಲದಲ್ಲಿ ನಾವು ನೋಡ್ತೇವೆ. ಕರ್ಮ ಕಾರಕ ಬಲ ಏನು ಸೂಚನೆ ಮಾಡ್ತದೆ, ಉದ್ಯೋಗಕ್ಕೆ ಏನು ಬೇಕು, ಸ್ಕಿಲ್ ಬೇಕಲ್ಲ. ಎಷ್ಟು ಸ್ಕಿಲ್ ಇರ್ತದೋ ಅವನಿಗೆ ಅಷ್ಟು ಬೇಗ ಮೇಲಕ್ಕೆ ಬಂದ್ಬಿಡ್ತಾನೆ, ಅವನಿಗೆ ಪ್ರಮೋಷನ್ಸು ಹೈಕ್ಸು ಎಲ್ಲ ಸಿಗತ್ತೆ. ಸ್ಕಿಲ್ ಮ್ಯಾಟ್ರ್ ಆಗ್ತದೆ. ಇದಕ್ಕೆ ಇಬ್ಬರು ಕಾರಕರು, ಒಂದು ಸೂರ್ಯ, ಒಂದು ಶನಿ. ಸಾಧಾರಣವಾಗಿ ಈಗಲೇ ಇನಿಷಿಯಲ್ ಆಗಿ ಫ್ರೆಷರ್ ಅಂದ್ಕೊಳ್ಳಿ, ಅವನಿಗೆ ಶನಿ ಬಲ ತುಂಬ ಚೆನ್ನಾಗಿರ್ಬೇಕು. ಒಂದು ವೇಳೆ ಸೆಕೆಂಡ್ ಟೈಮು ಥರ್ಡ್ ಟೈಮು ಜಾಬ್ ಟ್ರೈ ಮಾಡ್ತಾ ಇದ್ದರೆ ಸೂರ್ಯ ಬಲ ಕೂಡ ಚೆನ್ನಾಗಿರ್ಬೇಕು. ಸೂರ್ಯ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಶನಿಗೆ ಸರ್ವಿಸ್ ಕ್ವಾಲಿಟಿ ಇರುತ್ತೆ, ಸರ್ವಿಸ್ ಮಾಡುವಂಥ ಕ್ವಾಲಿಟಿ ಇರುತ್ತೆ, ಸೇವಕವಾಗ್ತಾನೆ. ಎಂಪ್ಲಾಯರ್, ಎಂಪ್ಲಾಯಿಗೇನೋ ಶನಿಕಾರಕ, ಎಂಪ್ಲಾಯರ್ಗೆ ಸೂರ್ಯಕಾರಕ. ಅದೇ ಥರ ಲೀಡರ್ಶಿಪ್, ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು, ಒಂದು ಮ್ಯಾನೇಜರು, ಒಂದು ಬಾಸು, ಒಂದು ಮುಖ್ಯಸ್ಥ, ಇದಕ್ಕೆಲ್ಲ ಕೂಡ ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸೂರ್ಯ ಬಲ ಇರಬೇಕು. ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ತೇನೆ, ಬೇರೆಯವ್ರಿಗೆ ನಂಗೆ ಯಾಕೆ ಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಶನಿ ಮಾತ್ರ ಆ ಥರ ಸ್ಕಿಲ್ ಮೇಲೆ ಹೋಗ್ತದೆ. ನಾವು ಮಾಡುವಂಥ ಸ್ಕಿಲ್ಲು ಯಾವುದು, ಶನಿ ಸೂರ್ಯನನ್ನು ನೋಡಿ ತಿಳ್ಕೊಳ್ತೇವೆ. ದೊಡ್ಡ ದೊಡ್ಡ ಜಾಬ್ಸಿಗೆ ಮುಖ್ಯಸ್ಥರ, ಲೀಡರ್ಶಿಪ್ ಕ್ವಾಲಿಟಿ, ಬ್ರಾಂಚ್ ಮ್ಯಾನೇಜರು ಇಂಥದಕ್ಕೆಲ್ಲ ಹೋಗಬೇಕಾದ್ರೆ ನಾವು ಕೆಲಸ ಮಾಡೋದಲ್ಲದೆ ಎಲ್ಲರ ಹತ್ರನೂ ಕೆಲಸ ಮಾಡಿಸ್ಬೇಕು, ಅದಕ್ಕೂ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಆವಾಗ ದೊಡ್ಡ ಜಾಬ್ಗೆ ನೀವು ನೋಡ್ತಾ ಹೋಗುವಾಗ ಸೂರ್ಯ ಬಲವನ್ನು ನೋಡ್ತೇವೆ. ಇಲ್ಲ ಅವನ ಕೆಲಸ ಅವನು ಮಾಡಿದ್ರೆ ಸಾಕು ಅಂತಂದಾಗ ಶನಿ ಬಲವನ್ನು ಮಾತ್ರ ನೋಡ್ತೇವೆ. ಇದನ್ನು ನಾವು ಬದಲಾವಣೆ ಮಾಡಿಕೊಳ್ತೇವೆ. ಅವನು ಟೈಪ್ ಆಫ್ ಜಾಬ್, ಯಾವ ಜಾಬ್ ಮಾಡ್ತಿದ್ದಾನೆ ಅಂತ ಅದಕ್ಕೆ ತಕ್ಕಂತೆ ಇದನ್ನು ಬದಲಾವಣೆ ಮಾಡಿಕೊಳ್ಬೇಕು. ಸಮ್ಟೈಮ್ಸ್ ಎರಡನ್ನೂ ನೋಡಬೇಕಾಗ್ತದೆ, ಇಲ್ಲೂ ಇರಬೇಕು, ಲೀಡರ್ಶಿಪ್ ಕ್ವಾಲಿಟಿನೂ ಇರಬೇಕು. ಎರಡಕ್ಕೂ ಕೂಡ ಕರ್ಮಕಾರಕ ಬಲವನ್ನು ಸೂಚನೆ ಮಾಡ್ತೀವಿ. ಇದರಿಂದ ಸ್ಕಿಲ್ ಇರುತ್ತೆ. ಸ್ಕಿಲ್ ಇರೋದ್ರಿಂದ ಅವನೊಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಬಲ್ಲ, ಯಾರ್ದು ಭಯ ಬೇಕಾಗಿಲ್ಲ. ಯಾವಾಗ ಕೆಲಸ ಯಾರಿಗೆ ಜಾಸ್ತಿ ಇರ್ತೋ ಅವನಿಗೆ ಹೈಕ್ಸು ಪ್ರಮೋಷನ್ಸು ಇರ್ತದೆ. ಇವನು ಕೊಳ್ಳದ್ರೆ ಇನ್ನೊಂದು ಕಡೆ ಹೋಗಿ ಜಾಯ್ನ್ ಆಗ್ತದೆ, ಯಾಕಂದ್ರೆ ಅವನಿಗೆ ಸ್ಕಿಲ್ ಇದೆ. ಹಾಗ ಮೂರನೇದು ಅದೃಷ್ಟ. ಕೇವಲ ಕೆಲಸ, ವರ್ಕ್ ಎನ್ವೈರ್ಮೆಂಟ್, ಸ್ಕಿಲ್ ಇದ್ರೂ ಸರಿ ಹೋಗಲ್ಲ, ಅದೃಷ್ಟ ಕೊಡಬೇಕು. ಫಸ್ಟು ಕೆಲಸ ಸಿಗಬೇಕು, ಅವಕಾಶ ಕೊಡಬೇಕು. ಸೊ ಇವನು ನೀ ಚೆನ್ನಾಗಿ ಓದಿದ್ಯಪ್ಪ, ನಿನ್ನನ್ನು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೇವೆ, ಸೊ ಇವನಂತವನು ಬೇಕು, ಇವನಂತ ಇನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಪೋಸ್ಟನ್ನು ಕೊಡೋಣ, ಈ ಥರ ಬೇಕು. ಅದಕ್ಕೆ ಕರ್ಮಾಧಿಪತ್ಯ ಬಲ ಚೆನ್ನಾಗಿರಬೇಕು. ದಶಮಾಧಿಪತಿ ಇದನ್ನು ಸೂಚನೆ ಮಾಡ್ತಾನೆ. ಅವಕಾಶಗಳು ಸಿಗತ್ತಾ ಇಲ್ವಾ, ಹೇಗೆ ಸಿಗತ್ತೆ, ಯಾವಾಗ ಸಿಗತ್ತೆ, ಎಷ್ಟು ದಿನ ಇರ್ತದೆ, ಏನಾದರೂ ತೆಗೆದು ಹಾಕುವಂಥ ಭಯ ಏನಾದರೂ ಇದೆಯಾ, ಇದೆಲ್ಲದಕ್ಕೂ ಕೂಡ ದಶಮಾಧಿಪತಿ ಬಲವನ್ನು ನೋಡ್ತೇವೆ. ಹೀಗೆ ಮೂರು: ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ. ಕರ್ಮಸ್ಥಾನ ಬಲ ಉದ್ಯೋಗದ ವಾತಾವರಣವನ್ನು ಸೂಚನೆ ಮಾಡ್ತದೆ. ಕರ್ಮ ಕಾರಕ ಬಲ ಅವನಿಗಿರುವಂಥ ಸ್ಕಿಲ್ಲನ್ನು ಸೂಚನೆ ಮಾಡ್ತದೆ. ಕರ್ಮ ಆಧಿಪತ್ಯ ಬಲ ಪುಣ್ಯವನ್ನು, ಅದೃಷ್ಟವನ್ನು ಸೂಚನೆ ಮಾಡ್ತದೆ. ಇದು ಮೂರು ಇದ್ರೇನೆ ಒಂದು ಜಾಬಲ್ಲಿ ಪ್ರಶಾಂತವಾಗಿರ್ಲಿಕ್ಕೆ ಆಗ್ತದೆ. ಅದೃಷ್ಟ ಇರಬೇಕು, ಸ್ಕಿಲ್ಲು ಇರಬೇಕು, ಪ್ಲಸ್ ಒಳ್ಳೆ ವಾತಾವರಣನೂ ಇರಬೇಕು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಕೆಲಸದ ಮೇಲೆ ಡಿಪೆಂಡ್ ಆಗ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಎಲ್ಲರಿಗೂ ಉದ್ಯೋಗ ಮಾಡ್ತಾ, ನಿಮಗೆ ಅನುಶಾಸನ ಪರ್ವದಲ್ಲಿ ಸಿಗತ್ತೆ, ರುದ್ರದೇವರು ಪಾರ್ವತಿ ದೇವರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ನಮಗೆ ಇನ್ಕಮ್, ಒಳ್ಳೆ ಜಾಗದಿಂದ ಇನ್ಕಮ್ ಬರಬೇಕು ಅಂದ್ಕೊಳ್ಳಿ. ಕೆಲವೊಂದು ಜನಕ್ಕೆ ನೋಡಿ ಇನ್ಕಮಿಗೋಸ್ಕರ ಒದ್ದಾಡ್ತಾರೆ ಪಾಪ, ಆದರೆ ಇನ್ಕಮ್ ಬರೋದೇ ಇಲ್ಲ.
ಕೆಲವೊಂದು ಜನ ಅಸಲು ಏನು ಪ್ರಯತ್ನವೇ ಮಾಡೋದಿಲ್ಲ, ಬೇಕಾದಷ್ಟು ಇನ್ಕಮ್ ಬರ್ತಾ ಇರುತ್ತೆ. ಯಾಕೆಂತಂದ್ರೆ ಆವಾಗ ರುದ್ರದೇವರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಯಾರು ಇನ್ನೊಬ್ಬರಿಗೆ ಕೊಡ್ತಾನೋ ದುಡ್ಡನ್ನು, ಸಹಾಯ ಮಾಡ್ತಾನೋ, ಅವನಿಗೆ ಆ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಆ ಬೇಕಾದೆಲ್ಲವೂ ಸಿಗ್ತದೆ. ನಾವು ಅದೇ ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ವಿ, ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥ ಪದ್ಧತಿ ಪುಣ್ಯ. ಯಾಕೆಂತಂದರೆ 10ನೇ ಮನೆ ಅಂತಂಬೋದು ಇನ್ಕಮ್ ಅಲ್ವಾ. ನಮಗೆ ದುಡ್ಡು ಯಾವಾಗ ಬರುತ್ತೆ? ಹಿಂದಿನ ಜನ್ಮದಲ್ಲಿ ನಮ್ಮ ಇನ್ನೊಬ್ಬರಿಗೆ ದುಡ್ಡಿಂದ ಸಹಾಯ ಮಾಡಿದರೆ ಈ ಜನ್ಮದಲ್ಲಿ ಆ ದುಡ್ಡು ನಮಗೆ ಕನ್ವರ್ಟ್ ಆಗಿ ಪುಣ್ಯ ರೂಪದಲ್ಲಿ ಹಣವಾಗಿ ಕನ್ವರ್ಟ್ ಆಗಿ ನಮಗೆ ಬರುತ್ತದೆ. ಅಂದರೆ ಪುಣ್ಯ ಇರಬೇಕು. ಹಿಂದಿನ ಜನ್ಮದಲ್ಲಿ ನಾವು ದಾನ ಧರ್ಮ ಎಲ್ಲವನ್ನು ಮಾಡಿ ಇನ್ನೊಬ್ಬರಿಗೆ ಉಪಕಾರವನ್ನೇನಾದರೂ ಮಾಡಿದ್ದರೆ ಈ ಜನ್ಮದಲ್ಲಿ ನಮಗೆ ಹಣ ಬರುವಂಥ ಉಪಕಾರ ಭಗವಂತ ಮಾಡ್ತಾನೆ. ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಷ್ಟೆ. ಹಿಂದಿನ ಜನ್ಮದಲ್ಲಿ ಹಣ ಪುಣ್ಯ ರೂಪದಲ್ಲಿ ಕನ್ವರ್ಟ್ ಆಗ್ತದೆ, ಈ ಜನ್ಮದಲ್ಲಿ ಪುಣ್ಯ ಹಣ ರೂಪದಲ್ಲಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ನಾವೇನು ಕೊಡ್ತೀವೋ ಅದು ನಮಗೆ ಔಟ್ಕಮ್ ಮತ್ತು ರಿಟರ್ನ್ ಬರ್ತದೆ. ಇನ್ನು ನಾವು ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಿಂದ ಕೊಟ್ಟರೆ ಅಷ್ಟೇ ಕ್ವಾಲಿಟಿಯಿಂದ ರಿಟರ್ನ್ ಬರುತ್ತೆ. ನಾವು ಯಾರಿಗೆ ಹೇಗೆ ಸಹಾಯ ಮಾಡ್ತೀವೋ ಹಾಗೆ. ಹಾಗಾಗಿ 10ನೇ ಮನೆ ಅಧಿಪತಿ ಏನು ಸೂಚನೆ ಮಾಡ್ತಾನೆ? ಹಿಂದಿನ ಜನ್ಮದಿಂದ ನಾವು ತಂದುಕೊಂಡಂಥ ಪುಣ್ಯ ಏನಿದೆ ಅಂತ ಸೂಚನೆ ಮಾಡ್ತಾನೆ. ಆ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಇವನಿಗೆ ಸಂಪಾದನೆಗೆ ಸಂಬಂಧಪಟ್ಟ ಅವಕಾಶಗಳು ಏನಿದೆ, ಇನ್ಕಮ್ ಸೋರ್ಸ್ ಏನಿದೆ, ಎಲ್ಲವೂ ಗೊತ್ತಾಗ್ತದೆ. ಇದು ಜಾಬ್ಗೆ ಸಂಬಂಧಪಟ್ಟ. ನೆಕ್ಸ್ಟ್ ಇಮಿಡಿಯೇಟ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಭಾಳ ಜನ ಕೇಳುತ್ತೆ, ಜಾಬ್ ಮಾಡಲು ಬಿಸ್ನೆಸ್ ಮಾಡಲು? ಜಾಬ್ ಅವಕಾಶ ಬಂದರೆ ಫಸ್ಟ್ ಜಾಬ್ ಪ್ರಯಾರಿಟಿ. ಜಾಬ್ ಬಂದೇ ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲ ಕಡೆ ಯಾಕೆ ಹೋಗೋದ್ರಿ, ಒಂದು 4 ಜನ ಸೇರ್ಕೊಂಡು ನಾವು ಸ್ಟಾರ್ಟಪ್ ಒಂದು ಬಿಸ್ನೆಸ್ ಇಡ್ತೀವಿ ಅಂತಂತಾರೆ. ಅದೃಷ್ಟ ಇದ್ರೆ ಓಕೆ, ಅದೃಷ್ಟ ಇಲ್ಲದಿದ್ರೆ ಏನಾಗ್ತದೆ? ನಾವು ಎಲ್ಲೋ ಸಾಲ ತೊಗೊಂಡ್ಬಂದಿರ್ತೇವೆ, EMI ಒಳಗೆ ಕಟ್ಕಂತ, ಅಥವಾ ತಂದೆ ದುಡ್ಡು ಯಾವುದೋ ಒಂದು ಹೊಲ ಮಾರಿಯೋ ಮನೆ ಮಾರಿಯೋ ತಂದಿರ್ತೇವೆ, ಯಾವುದೋ ಒಂದು ಅಡ ಇಟ್ಟಿರ್ತೇವೆ. ಬಿಸ್ನೆಸ್ ಹೋಯ್ತಂದರೆ ಮತ್ತೇನು, ಆಲ್ಮೋಸ್ಟ್ ಅಲ್ಲಿ ಫುಟ್ಪಾತ್ ಮೇಲೆ ಬಂದ್ಬಿಡ್ತಾರೆ. ತುಂಬ ಕಷ್ಟ. ಅದಕ್ಕೆ ತುಂಬ ಚೆನ್ನಾಗಿ ಅನಲೈಸ್ ಮಾಡಬೇಕು. ಬಿಸ್ನೆಸ್ ಎಂಬುದು ಯಾವಾಗ ಪ್ರಯಾರಿಟಿ ಆಗ್ತದೆ, ಜಾಬೋ ಬಿಸ್ನೆಸ್ಸೋ? ಸೊ ಜಾಬ್ ಬಿಸ್ನೆಸ್ಸಲ್ಲಿ ನಾವೇನು ಮಾಡ್ತೇವೆ, ಫಸ್ಟ್ ಪ್ರಯಾರಿಟಿ ಜಾಬ್ಗೆ ಕೊಡ್ತೇವೆ. ಬಿಸ್ನೆಸ್ ಅಂತಂಬೋದು ಸಮ್ ಸ್ಪೆಷಲ್ ಕಂಡೀಷನ್ಸ್ ಮಾತ್ರವೇ ನಾವು ಎನ್ಕರೇಜ್ ಮಾಡಬೇಕು. ಎಲ್ಲರೂ ಬಿಸ್ನೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಸ್ನೆಸ್ ಮಾಡಬೇಕಾದ್ರೆ ಅವನು ಫಸ್ಟ್ ಜಾಬಾಗೇ ಇರಬೇಕು, ಜಾಬಾಗಿ ಸೇರ್ಬೇಕು. ಈಗ ತಂದೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ಅಂದ್ಕೊಳ್ಳಿ, ತಂದೆಯ ಬಿಸ್ನೆಸ್ ಮಗ ನೋಡಿಕೊಳ್ತಾನೆ ಅಂತಂದ್ರೆ ಏನು? ಫಸ್ಟು ತಂದೆ ಕೆಳಗಡೆ ಮಗ ನೋಡ್ಕೊಳ್ಬೇಕಲ್ಲ. ತಂದೆ ಇಮಿಡಿಯೇಟ್ಲಿ ನೀನು ನೋಡ್ಕೋಪ ಅಂತ ಬಿಡಲ್ಲ, ತನ್ನ ಹತ್ರ ಇಟ್ಕೊಂಡು ಹೇಳ್ಕೊಡ್ತಾನೆ, ಹಿಂಗೆ ಮಾಡಬೇಕಪ್ಪ. ಫಸ್ಟ್ ಜಾಬ್ ಮಾರೇ ಮಾಡಬೇಕು, ಅವನಿಗೆಲ್ಲವನ್ನು ಒಪ್ಸಲ್ಲ. ಆದರೆ ಎಷ್ಟು ಬರುತ್ತೆ, ಹೇಗೆ ಮಾಡಬೇಕು, ಪ್ರತಿಯೊಂದು ಸ್ಕಿಲ್ ಅವನಿಗೆ ಹೇಳ್ಕೊಡ್ತಾನೆ. ತಂದೆ ಆದರೆ ಏನು ಸ್ಯಾಲ್ರಿ ಕೊಡಲ್ಲ, ಅವನಿಗೆ ಬೇಕಾದ ಪಾಕೆಟ್ ಮನಿ ಕೊಡ್ತಾನೆ. ಇಲ್ಲ ನಾವೇನು ಮಾಡಬೇಕು, ಇಂಟರ್ನ್ಶಿಪ್ ಮಾಡಬೇಕು. ಸೊ ಎಲ್ಲಾದರೂ ಯಾರನ್ನ ಬಿಸ್ನೆಸ್ ಹಿಂದಿನ ಕಾಲದಾಗ ಹಂಗೆ ಮಾಡ್ತಿದ್ರು. ಹಿಂದಿನ ಕಾಲದಲ್ಲಿ ನೀವು ನೋಡಿದ್ರೆ ವರ್ತಕವನ್ನು ವ್ಯಾಪಾರವನ್ನು ಮಾಡುವಂಥ ನಿಮಿತ್ತ ಒಂದು ಊರಿಂದ ಇನ್ನೊಂದು ಊರಿಗೆ, ಬೇರೆ ದೇಶಗಳಿಗೆ ಸಮುದ್ರಯಾನ ಮಾಡ್ತಾ ಇದ್ರು. ಬೇರೆ ಬಂಡಿಗಳು ಅದು ಇದು ಕಟ್ಕೊಂಡು ಹೋಗ್ತಾ ಇದ್ರು. ಅವಾಗ ಹೊಸವ್ರು ಏನು ಮಾಡ್ತಾರೆ, ನಾನು ಬಿಸ್ನೆಸ್ ಮಾಡಬೇಕು ಅನ್ಕೋತಾ ಇದ್ದೀನಿ ಅಂತ ಅವನ ಹತ್ರ ಸೇರಿ ಅವನು ಹೇಗೆ ಮಾಡ್ತಾನೆ ಅಂತ ಎಲ್ಲವನ್ನು ಹೇಳ್ಕೊಡ್ತಿದ್ರು. ಸ್ವಲ್ಪ ದಿನ ಅವನ ಹತ್ರ ಉದ್ಯೋಗ ಮಾಡಬೇಕು. ಉದ್ಯೋಗವನ್ನು ಮಾಡಿ ಅವನದೆಲ್ಲ ಏನೇನಾಗುತ್ತೆ, ರಿಸ್ಕ್ ಏನಿರ್ತದೆ ಪ್ರಾಕ್ಟಿಕಲ್ಲಿ ಅನುಭವಿಸಿ, ಯಾವ ಸಮಯದಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕು ಅಂತ ನೋಡಿ ಆಮೇಲೆ ಅವನು ಓನ್ ಬಿಸ್ನೆಸ್ ಇಟ್ಕೋಬೇಕು. ಡೈರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂದರೆ ಮೊದಲು ಜಾಬೇ ಆಗಿರುತ್ತೆ. ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವನ ಹತ್ರ ಫಸ್ಟ್ ಜಾಬಿಗೆ ಸೇರ್ಬೇಕು. ಅದಿಲ್ಲದೆ ಜಾಬ್ ಬರ್ತಾ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಗೆ ಇಟ್ಟರೆ ಲಾಸ್ ಆಗ್ತದೆ, ತುಂಬ ತೊಂದರೆಗಳಾಗ್ತದೆ. ಅದೃಷ್ಟ ಇತ್ತು ಹಾಗೆ ಬಂದ್ಬಿಡ್ತದೆ. ಅದೃಷ್ಟ ಎಷ್ಟು ದಿನ ಇರ್ತದೆ? ಸ್ವಲ್ಪ ದಿನ ಇರ್ತದೆ. ಪುಣ್ಯ ಯಾವಾಗೂ ಇರ್ತದೆ. ದಶ ಬಂದಾಗ ಆ ಪುಣ್ಯ ಬರುತ್ತೆ ಅಷ್ಟೇ. ದಶ ಮುಗೀತು ಅಂತಂದ್ರೆ ಪುಣ್ಯ ಮುಗೀತು. ಒಂದು ವೇಳೆ ಪುಣ್ಯ ಏನೋ ಇದ್ದಾಗೆ ದಂಡೆಗೆ ಲಾಭಗಳು ಬಂದ್ಬಿಡ್ತು. ಒಂದು ಸಲ ಪುಣ್ಯ ಕಡಿಮೆ ಆಯಿತು ಹೋಯ್ತು ಅಂತಂದ ಮೇಲೆ ಅವನೇನು ಮಾಡ್ತಾನೆ, ಅಯ್ಯೋ ಇನ್ನು ಪುಣ್ಯ ಆಯಿತು ನಾವಿನ್ನು ಸಾಕು ಅಂತೇಳಿ ಬಿಡೋದಿಲ್ಲ. ಟೆಂಪ್ಟ್ ಆಗ್ತದೆ ಅವನಿಗೆ, ಇನ್ನೂ ಮಾಡ್ತಾನೆ. ಇರೋ ದುಡ್ಡೆಲ್ಲ ಮತ್ತೆ ಕಳ್ಕೊಳ್ತಾನೆ. ಜೂಜಾಡೋದೇ ಅಲ್ವಾ. ಫಸ್ಟ್ ನಾವೇ ಶೋ ಹಾಕ್ತಾ ತಿರುಗಿಸ್ತಾ ಇರ್ತೇವೆ ಆಟವನ್ನೆಲ್ಲ. ಹತ್ತಾಯ್ತು, ಜಾಸ್ತಿ ಸಂಪಾದನೆ ಮಾಡಿದ್ವಿ, ಇನ್ನೂ ಟೆಂಪ್ಟ್ ಆಯಿತು, ಮತ್ತೆ ಆಡಿದ, ಎಲ್ಲವೂ ಹೋಯ್ತು. ಬಿಸ್ನೆಸ್ ಎಂಬುದು ಈ ಥರ ಇರುತ್ತೆ. ಸ್ಕಿಲ್ ಇಲ್ಲದೇ ಇದ್ದಾಗ, ಯಾವಾಗ ಆಡಬೇಕು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲದೇ ಇದ್ದಾಗ ಅವನು ಬಿಸ್ನೆಸ್ ಮಾಡಲಿಕ್ಕೆ ಸರಿ ಬರಲ್ಲ. ಯಾವಾಗ ಸ್ಟಾರ್ಟ್ ಮಾಡಬೇಕು ಗೊತ್ತಿರಬೇಕು,
ಯಾವಾಗ ನಿಲ್ಲಿಸಬೇಕು ಗೊತ್ತಿರಬೇಕು, ಯಾವಾಗ ಚೇಂಜ್ ಮಾಡಬೇಕು ಗೊತ್ತಿರಬೇಕು. ಇದು ಬಂದು ನೀವು ಸ್ಕಿಲ್ ಪಡ್ಕೊಂಡ್ರೆ ಗೊತ್ತಾಗತ್ತೆ. ಸ್ಕಿಲ್ ಎಲ್ಲಿ ಪಡ್ಕೋಬೇಕು? ಆಲ್ರೆಡಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರನ್ನು ತಿಳ್ಕೊಳ್ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಬಿಸ್ನೆಸ್ ಎಂಬುದು ಕುಲವೃತ್ತಿಯಾಗಿ ಬರ್ತಿತ್ತು. ತಂದೆ ಯಾವ ಬಿಸ್ನೆಸ್ ಮಾಡ್ತಿದ್ದೋ ಮಗ ಕೂಡ ಅದೇ ಮಾಡ್ಕೊಂಡು ಹೋಗ್ತಿದ್ದ. ಇವತ್ತೇನಾಗಿದೆ, ನಮಗೆ ತಂದೆ ಬಿಸ್ನೆಸ್ ಮಾಡಲಿಲ್ಲ, ಆದರೆ ನಾ ಬಿಸ್ನೆಸ್ ಮಾಡಬೇಕು ಅಂತ ಏನು ಮಾಡಬೇಕು? ಬೇರೆ ಆ ಥರ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೋ ಅವನ ಹತ್ರ 1 ವರ್ಷವೋ 2 ವರ್ಷವೋ ಕೆಲಸ ಮಾಡಬೇಕು. ಆವಾಗ ರಿಸ್ಕ್ ಎಂಬುದು ಗೊತ್ತಾಗ್ತದೆ. ಅದಲ್ಲದೆ ಉದ್ಯೋಗ ಬರ್ತಾ ಇಲ್ಲ, ನಮ್ಮ 4 ಜನ ಹುಡುಗರು ಫ್ರೆಂಡ್ಸಿಗೆ ಉದ್ಯೋಗ ಬರ್ತಾ ಇಲ್ಲ, ನೀನು ಸ್ವಲ್ಪ ಹಣ ಕೊಟ್ಟರೆ 4 ಜನ ಒಂದು ಹೋಟೆಲ್ ಇಟ್ಕೊಳ್ತೇವೆ, ಅಥವಾ ಒಂದು ಇಂಟೀರಿಯರ್ ಡಿಸೈನ್ ಶಾಪ್ ಇಟ್ಕೊಳ್ತೇವೆ, ಸೆಲ್ ಫೋನ್ ಶಾಪ್ ಇಟ್ಕೊಳ್ತೇವೆ ಅಂತ ದುಡ್ಡು ತೊಗೊಂಡು ಬರ್ತಾರೆ. ಅದೃಷ್ಟ ಚೆನ್ನಾಗಿತ್ತು, 1 ವರ್ಷ 2 ವರ್ಷ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವಾಗ ದುರದೃಷ್ಟ ಬಾಗಿಲು ತಡ್ತದೋ ಮುಚ್ಚಬೇಕಾಗ್ತದೆ. ನಾಳೆ ಇನ್ನೊಂದು ಶಾಪ್ ಇರ್ತದೆ. ಬೆಂಗಳೂರಲ್ಲಿ ಎಷ್ಟೋ ಕಡೆ ನೋಡ್ತಾ ಇರ್ತೇವೆ, ಒಳ್ಳೆ ಕಡೆ ತುಂಬ ಇಂಟೀರಿಯರ್ ಡಿಸೈನ್ ಮಾಡಿ ಗ್ರ್ಯಾಂಡ್ ಓಪನಿಂಗ್ ಮಾಡಿ ಆಫರ್ಸ್ ಕೊಟ್ಟು ಶುರು ಮಾಡ್ತಾರೆ. ಫಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಸೆಲ್ ಫೋನ್ ಕವರ್ಸ್ ಆಗ್ಬೋದು. ಒಂದ್ಸಲ ತಗೊಂಡ್ಮೇಲೆ ಮತ್ತೆ ಯಾರು ತಗೊಳ್ತಾರೆ? ರಿಪೀಟೆಡ್ ಕಸ್ಟಮರ್ಸ್ ಇರೋದಿಲ್ಲ. ಅದು ಒಳ್ಳೆ ಜಾಗದಲ್ಲಿ ಇಡಬೇಕು, ಅದಕ್ಕೆ ಮತ್ತೆ ರೆಂಟ್ ಜಾಸ್ತಿ ಆಗ್ತದೆ. ಇದೆಲ್ಲ ತಟ್ಕೊಳ್ಬೇಕು. ಅದೃಷ್ಟ ಚೆನ್ನಾಗಿರೋರ್ಗೂ ಚೆನ್ನಾಗಿ ನಡೀತದೆ. ಅದೃಷ್ಟ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಆ ಪ್ಲೇಸಲ್ಲಿ ನೆಕ್ಸ್ಟ್ ಬ್ಯಾಚ್ ಇನ್ನೊಬ್ಬರು ಇಳಿತಾರೆ. ಅದಕ್ಕೆ ಬಿಸ್ನೆಸ್ಗೆ ಸ್ಕಿಲ್ ಅಂತಂಬುದು ತುಂಬ ಪ್ರಧಾನಬೇಕು. ಅದಿದ್ದಾಗೆ ನಾವು ಮುಂದುವರಿಬೇಕು. ಈ ಸ್ಕಿಲ್ ವಿಚಾರಕ್ಕೆ ಬಂದರೆ ಹೇಳಿದ್ವಲ್ಲ, ಎಂಪ್ಲಾಯಿ ಸೇವಕ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಶನಿ ಬಲ ಇರಬೇಕು. ಶನಿ ಬಲ ಇದ್ರೆ ತುಂಬ ಸ್ಕಿಲ್, ಯಾವುದೇ ಕೆಲಸವನ್ನಾದರೂ ಕೂಡ ಮಾಡಲಿಕ್ಕೆ ಬೇಕಾದಂಥ ಸ್ಕಿಲ್ ಅವನಿಗಿದೆ ಅಂತ ಅರ್ಥ. ಅದು ಎಷ್ಟೇ ದೊಡ್ಡ ಉದ್ಯೋಗ ಆಗಲಿ ಅವನೇ ಮಾಡಬೇಕಂದ್ರೆ ಶನಿ ಬಲ ಇರಬೇಕು. ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ನನಗೇನು ಸ್ಕಿಲ್ ಬೇಕಿಲ್ಲ, ನಾನು ಇನ್ನೊಬ್ಬನ ಹೈರ್ ಮಾಡ್ಕೊಳ್ತೇನೆ, ನನಗೆ ಅವ್ರ ಹತ್ರದಿಂದ ಕೆಲಸ ಹೇಗೆ ತಗೊಳ್ಬೇಕು ಗೊತ್ತಿದೆ. ಈಗ ಅಡುಗೆ ಮಾಡಬೇಕು, ಅಡುಗೆ ಕಾಂಟ್ರಾಕ್ಟರ್ ಆಗಬೇಕು ಅಂದ್ರೆ ನನಗೇನು ಅಡುಗೆ ಮಾಡೋದು ಬೇಕಿಲ್ಲ. ಒಬ್ಬ ಅಡುಗೆ ಮಾಡೋನ್ನ, ಒಬ್ಬ 4 ಜನ ಕೆಲಸದವರನ್ನ, ಒಬ್ಬ ಯಾರಾದರೂ ಸಾಮಾನು ಕಿರಾಣಿ ಸಾಮಾನು ಕೊಡೋನ್ನ ಪರಿಚಯ ಮಾಡ್ಕೊಳ್ತೇನೆ. 4 ಜನನ ಅನುಸಂಧಾನ ಮಾಡಿ ಕಾಂಟ್ರಾಕ್ಟ್ ಮಾಡ್ತೇನೆ. ನನಗೇನು ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೆ ಕಾಂಟ್ರಾಕ್ಟ್ ಮಾಡಿ ನಾನು ಮೇಲಕ್ಕೆ ಬರ್ತಾ ಇರ್ತೇನೆ. ಲೀಡರ್ಶಿಪ್ ಕ್ವಾಲಿಟಿ ಆದರೂ ಇರಬೇಕು. ಆ ಲೀಡರ್ಶಿಪ್ ಕ್ವಾಲಿಟಿಗೆ ಸೂರ್ಯ ಕಾರಕ ಆಗ್ತಾನೆ. 3ನೇದು ಬಿಸ್ನೆಸ್ ಸ್ಕಿಲ್ಸ್. ಬಿಸ್ನೆಸ್ಗೆ ವ್ಯಾಪಾರ ಬುದ್ಧಿ ಚೆನ್ನಾಗಿರಬೇಕು. ಗಣಿತಶಾಸ್ತ್ರ, ವ್ಯಾಪಾರ, ಮಾತಾಡೋದು, ಕಮ್ಯುನಿಕೇಶನ್ ಸ್ಕಿಲ್ಸ್, ಇದೆಲ್ಲ ಕೂಡ ಬುಧಕಾರಕ. ವಾಕ್ಕಾರಕ, ಗಣಿತಕ್ಕೆ ಕಾರಕ. ಇದೆರಡೂ ಕೂಡ ಮುಖ್ಯವಾಗಿ ಬಿಸ್ನೆಸ್ ಮಾಡುವಂಥವ್ರಿಗೆ ಇರಬೇಕು. ಯಾಕೆಂತಂದ್ರೆ ಒಬ್ಬ ಮನುಷ್ಯ ಪ್ಲೀಸ್ ಮಾಡಬೇಕು, ಅವನಿಗೆ ಒಂದು ಪ್ರಾಡಕ್ಟ್ ಅವಶ್ಯಕತೆ ಮಾಡಿಸ್ಬೇಕು ಅಂದರೆ ನಾವು ಮಾತಾಡಬೇಕು. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತೀವಿ, ಇದೆಲ್ಲ ಕೂಡ ಬುಧನೇ. ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾದ್ರೆ ಬುಧ ಚೆನ್ನಾಗಿರ್ಬೇಕು. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು ಅಂತಂದ್ರೆ ಚಂದ ಚೆನ್ನಾಗಿರ್ಬೇಕು. ಅದಕ್ಕೆ ನೋಡಿ ಎಷ್ಟೋ ಕಡೆ ಮಾರ್ಕೆಟಿಂಗ್ ಇದಕ್ಕೆ ಸಂಬಂಧಪಟ್ಟು ಈ ರಿಸೆಪ್ಷನಿಸ್ಟ್ ಆಗೋ ಮಾರ್ಕೆಟಿಂಗ್ ಹೆಣ್ಣು ಮಕ್ಕಳನ್ನ ಭಾಳ ಹೇಳ್ತಾರೆ. ಶುಕ್ರ ಆಗಲಿ ಚಂದ್ರ ಆಗಲಿ ಬಲವಾಗಿದ್ರೂ ಕೂಡ ಮಾರ್ಕೆಟಿಂಗ್ ಆಗ್ತದೆ. ಆದರೆ ಅದು ಬುದ್ಧಿವಂತಿಕೆಯಿಂದ ಆಗುವಂಥ ಮಾರ್ಕೆಟಿಂಗ್ ಅಲ್ಲ, ಅದು ಸಮಾಜವನ್ನು ಸ್ವಲ್ಪ ಅಟ್ರಾಕ್ಟ್ ಮಾಡುವಂಥ ಮಾರ್ಗಗಳದಲ್ಲ, ಅದು ಬೇರೆ ಥರ. ಆದರೆ ಬಿಸ್ನೆಸ್ಗೆ ಅಂತ ನೋಡಿದಾಗ ನಾ ಹೇಳಿದ್ನಲ್ಲ, ಬಿಸ್ನೆಸ್ಗೆ ಇರಬೇಕಾದ ಕ್ವಾಲಿಟಿ ಏನು? ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಜನಗಳ ಪಲ್ಸ್ ತಿಳ್ಕೊಳ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಒಂದು ಲಾಂಗ್ ವಿಷನ್ ಇರಬೇಕು. ಯಾವಾಗ ಸ್ಟಾಪ್ ಮಾಡಬೇಕು, ಲಾಸ್ ಬರ್ತಾ ಇದೆ ಕೂಡ ಹಾಗೆ ಮುಂದುವರಿಬಾರ್ದು, ಸ್ಟಾಪ್ ಮಾಡಬೇಕು. ನಂತರ ಚೇಂಜ್ ಮಾಡಬೇಕು, ಚೇಂಜ್ ಮಾಡ್ಲಿಕ್ಕೆ ಕೂಡ ಕ್ಯಾಪಬಿಲಿಟಿ ಇರಬೇಕು. ಇದು ಯಾರಿಗೆ ಇದೆ ಅವನು ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡವನಾಗಬಲ್ಲ. ಈ ತಮಿಳ್ನಾಡಿಂದ ನೋಡಿ ಅಥವಾ ಉಡುಪಿಯಿಂದ ನೋಡಿ ಕೆಲವೊಂದು ಜನ ಒಂದು ಸಣ್ಣ ಒಂದು ಬ್ಯಾಗ್ ಇಟ್ಕೊಂಡು ಬರ್ತಾರೆ. ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರೆಗ್ಯುಲರ್. ಈಗ ನಮ್ಮ ಜನ್ರೇಷನ್ ನಾವು ನೋಡಿಲ್ಲ. ಬರ್ತಾನೆ, ಒಂದು ಸಣ್ಣ ಒಂದು ಸ್ಟವ್ ಇಟ್ಕೊಳ್ತಾನೆ, ಕೈಯಲ್ಲಿ ಇಟ್ಕೊಂಡು ಅದರ ಮೇಲೊಂದು ಪಾತ್ರೆ ಇಟ್ಕೊಂಡು ಹಾಲನ್ನು ಕಾಸಿ ಬ್ರೂ ಪ್ಯಾಕೆಟ್ ಇಟ್ಕೊಂಡಿರ್ತಾನೆ. ಬೇಕಾದವ್ರಿಗೆ ಆ ಹಾಲನ್ನು ಬಿಸಿ ಮಾಡಿದ್ರೆ ಹಾಕಿ ಕೊಡ್ತಾ ಇರುತ್ತೆ. ಈಗ ನಾವು ಮಾರ್ಕೆಟ್ ಅಂತ ಕೊಡೋದು ದೊಡ್ಡ ಪ್ಲಾಸ್ಟಿಕ್ ಓಪನ್ ಇಟ್ಕೊಂಡಿರ್ತಾನೆ, ಅದರಲ್ಲಿ ಜೋಬಲ್ಲಿ ಪೇಪರ್ ಗ್ಲಾಸು ಈ ಡಬ್ಬಿಗಳೆಲ್ಲ ಇಟ್ಕೊಂಡಿರ್ತಾನೆ. ಬೇಕಾದವರು ಅಲ್ಲಿ ಮಾಡಿ ಕೊಡ್ತಾ ಇರ್ತಾನೆ. ಹೋಟೆಲ್ಗೆ ಹೋಗೋದು ಬೇಕಿಲ್ಲ, ಎಲ್ಲಿಗೆ ಬೇಕಾದ್ರೆ ಅಲ್ಲಿ ಸರ್ವ್ ಮಾಡ್ತಿರ್ತಾರೆ. ಹಾಗೆ ಮಾಡ್ತಾ ಅಲ್ಲಿಂದ ಸ್ವಲ್ಪ ಜಾಸ್ತಿ ಇನ್ಕಮ್ ಮಾಡಿಕೊಂಡು ಒಂದು ಚಿಕ್ಕ ಬಂಡಿ ಇಟ್ಟುಕೊಂಡು, ಬಂಡಿ ಆದಮೇಲೆ ಒಂದು ಚಿಕ್ಕ ಶಾಪ್ ಇಟ್ಟುಕೊಂಡು, ಆ ಶಾಪ್ ಆದಮೇಲೆ ದೊಡ್ಡದು ಒಂದು ಯಾವುದೋ ಒಂದು ಉಡುಪಿ ಭವನ್ ಅಂತ ಇಟ್ಟುಕೊಂಡು ಅಂತ ಅದು ಬ್ರ್ಯಾಂಚ್ಗಳನ್ನ ಮಾಡಿ ಸಂಪಾದನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ.
ಅವರಿಗೆ ಗೊತ್ತಿರುತ್ತೆ ಹೆಂಗೆ ಮಾತಾಡಬೇಕು, ಹೆಂಗೆ ಡೀಲ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ರೀಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅದು ಗೊತ್ತಿಲ್ಲದೆ ಇದ್ರೆ ವ್ಯಾಪಾರವನ್ನು ಮಾಡಬಾರದು. ಅದಕ್ಕೆ ಜ್ಯೋತಿಷ್ಯದಲ್ಲಿ ಯಾರಾದರೂ ವ್ಯಾಪಾರವನ್ನು ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡಬಾರದು. ಯಾಕಂದ್ರೆ ಅದು ಜಾಬ್ ಥರನೇ ಮೊದಲು ಮಾಡಬೇಕು. ಇಲ್ಲದಿದ್ದರೆ ವ್ಯಾಪಾರದಲ್ಲಿ ತುಂಬ ತೊಂದರೆ ಆಗುತ್ತೆ. ಕರೋನಾ ಅಂತ ಟೈಮ್ ಬಂದಾಗ ನಾವು ನೋಡಿ, ಕರೋನಾ ಬಂದಾಗ 3 ತಿಂಗಳ ಮುಂಚೆ ವ್ಯಾಪಾರವನ್ನು ಶುರು ಮಾಡಿದ್ರು. ಆ ಲಾಭಗಳನ್ನು ಹಾಗೆ ಡೈವರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು. EMIಗೆ ಲಾಭಗಳು ಕ್ಲೋಸ್ ಆಯಿತು, ಜನಗಳು ಬಂದು ಕೊಂಡುಕೊಳ್ಳೋರಿಲ್ಲ. EMI ಹೆಂಗೆ ಪೇ ಮಾಡಬೇಕು, ರೊಟೇಷನ್ ಹೆಂಗೆ ಮಾಡಬೇಕು ಗೊತ್ತಾಗೋದೇ ಇಲ್ಲ. ರೊಟೇಷನ್ ಸ್ಕಿಲ್ ಇರಬೇಕು. ಹಾಗಾಗಿ ವ್ಯಾಪಾರಕ್ಕೆ ಬುಧ ಚೆನ್ನಾಗಿರಬೇಕು. ನೆಕ್ಸ್ಟ್ ಇನ್ನೊಂದು ವ್ಯಾಪಾರಕ್ಕೆ ಬೇಕು ಅದೇನಂತಂದರೆ ರಿಲೇಷನ್ಶಿಪ್ ಬೇಕು. ಈಗ ಎಂಪ್ಲಾಯಿ ಅಂತ ಅಂದ್ಕೊಳ್ಳಿ, ಅವನು ಯಾರ ಮೇಲೆ ಡಿಪೆಂಡ್ ಆಗೋ ಕೆಲಸ ಇಲ್ಲ. ಅವನ ಕೆಲಸ ಅವ್ನು ಮಾಡಿ ಹೋಗ್ತಾ ಇರ್ತಾನೆ. ಪಕ್ಕದವನ ಕೆಲಸ ಮಾಡಿದ್ರೆ ಅದು ಅವನ ಕೆಲಸ ಸಂಬಂಧ ಅಲ್ಲ. ನನ್ನ ಕೆಲಸ ಏನು, ನನ್ನ ಟೇಬಲ್ ಮೇಲೆ ಬಂದ ಕೆಲಸ ನಾನು ಮಾಡಬೇಕು. ಒಬ್ಬ ಟೀಚರ್ ಇರ್ತಾನೆ, ಸ್ಕೂಲಲ್ಲಿ ಟೀಚರ್ ಏನು ಮಾಡ್ತಾನೆ, ತನ್ನ ಸಬ್ಜೆಕ್ಟ್ ತಾನು ಹೇಳಿ ಹೋಗ್ತಾ ಇರ್ತಾನೆ. ಪಕ್ಕದವನ ಸಬ್ಜೆಕ್ಟ್ ಅವನು ಹೇಳಿಲ್ಲ, ಅವನು ಮಾಡಿಲ್ಲ, ಅದು ಅವನಿಗೆ ಸಂಬಂಧ ಇಲ್ಲ. ಆದರೆ ಬಿಸ್ನೆಸ್ ಅಲ್ಲಿ ಏನು ಬಂದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲರ ಸಹಕಾರವೂ ಬೇಕಾಗತ್ತೆ. ನಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋ ಒಂದು ಸಹಕಾರ ಬೇಕು. ಒಂದು ಪ್ರಾಡಕ್ಟ್ ಮಾಡಿದ ಮೇಲೆ ಅದನ್ನ ತಗೊಂಡು ಹೋಗೋನು ಬೇಕು ಅಥವಾ ಕೊಂಡುಕೊಂಡು ಹೋಗೋನು ಬೇಕು. ಇವ್ರ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ಬೇಕು. ನಮ್ಮ ದೇಶದಲ್ಲಿ ಈಗ ಉದಾಹರಣೆ ಇರ್ತದೆ ಅಲ್ವಾ, ಈಗ ಅಮೆರಿಕದ ಟ್ರಂಪ್ ಆಗಲಿ, ಇಷ್ಟು % ನಾನು ಪೆನಾಲ್ಟಿ ಹಾಕ್ತೇನೆ, ಟ್ಯಾಕ್ಸ್ ಹಾಕ್ತೇನೆ, ಅಲ್ಲಿ ಅವ್ನಿಗೆ ತೊಂದರೆ ಕೊಟ್ರೆ ನಮಗೇನಾಗ್ತದೆ, ನಮಗೆ ತೊಂದರೆ ಆಗ್ತದೆ. ನಮ್ಮ ಹತ್ರ ಸರ್ವಿಸ್ ತಗೊಳ್ಳೋನಾಗ್ಬೋದು, ನಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋನಾಗ್ಬೋದು. ಒಂದು ರ್ಯಾಪೋ ಇಲ್ಲದಿದ್ರೆ ಏನಾಗ್ತದೆ, ಲಾಸ್ ಬರುತ್ತೆ. ಕೇವಲ ನನಗೆ ಸ್ಕಿಲ್ ಇದ್ದಷ್ಟು ಮಾತ್ರಕ್ಕೆ ಸರಿ ಹೋಗಲ್ಲ. ನನಗೆ ಆಪೋಸಿಟ್ ಪಾರ್ಟಿ ಯಾರಿದ್ದಾನೆ ಅವನಿಗೂ ಸಹಕಾರ ಇರಬೇಕು. ಅಂದ್ರೆ ಇದು ಎಲ್ಲರ ಮೇಲೆ ಡಿಪೆಂಡ್ ಆಗ್ತದೆ. ಲಿಂಕ್ ಅನ್ನೋದು ಚೈನ್ ಲಿಂಕ್ ಇದು ಬಿಸ್ನೆಸ್ ಎಂಬುದು. ದೇಶದ ಎಕಾನಮಿಯಿಂದ ಹಿಡಿದು ನನ್ನ ಹತ್ರ ಕೊಂಡುಕೊಳ್ಳುವಂಥವರೆಗೂ ಎಲ್ಲರೂ ಕೂಡ ಸ್ಟೇಬಲ್ ಆಗಿರಬೇಕು, ಸುಭಿಕ್ಷವಾಗಿರಬೇಕು. ಅದಕ್ಕೆ ಯುಗಾದಿ ಹಬ್ಬದ ದಿನ ಈ ವರ್ಷ ದೇಶದ ಹೇಗಿರುತ್ತೆ, ವಾಣಿಜ್ಯ ಹೇಗಿರುತ್ತೆ, ವ್ಯಾಪಾರ ಯಾವ ವಸ್ತು ರೇಟ್ ಹೆಂಗಿರುತ್ತೆ ಅಂತ ಯಾಕೆ ನೋಡ್ತೀವಿ ಅಂತಂದ್ರೆ ವ್ಯಾಪಾರದ ಬೇಸ್ ಮೇಲೆ ನೋಡ್ತೇವೆ. ಹಾಗೆ ಬಿಸ್ನೆಸ್ಗೆ ತುಂಬ ಕಂಡೀಷನ್ಸ್ ಇದೆ, ಅದನ್ನು ನಾವು ನೋಡೋಣ. ಸೊ ಬಿಸ್ನೆಸ್ ವಿಚಾರ ನಾವು ನೋಡಬೇಕಾದ್ರೆ ವ್ಯಾಪಾರ ಸ್ಥಾನವನ್ನು ಯಾವುದು ನೋಡ್ತೇವೆ, ವ್ಯಾಪಾರ ಸ್ಥಾನಕ್ಕೆ ಮುಖ್ಯವಾಗಿ ಬೇಕಾದ ನಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋನು ಅಥವಾ ನಾವು ಔಟ್ಪುಟ್ ಬೇರೆಯವರಿಗೆ ಮಾರೋದು, ಒಂದು ಫೈನಲ್ ಪ್ರಾಡಕ್ಟ್. ಇದು ಇಬ್ಬರು ಕೋಆಪರೇಷನ್ ನನಗೆ ಬೇಕು. ಈ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು. ನನಗೆ ಸಪ್ಲೈ ಮಾಡೋದು ಚೆನ್ನಾಗಿರ್ಬೇಕು, ನಾನು ಮಾರುವಂತ ಅವನು ಚೆನ್ನಾಗಿರ್ಬೇಕು. ಸೊ ಇಲ್ಲಿ ತೊಂದರೆ ಆಗಬಾರ್ದು. ಅದಕ್ಕೆ ಮಾರ್ಕೆಟ್ ಎನ್ವೈರನ್ಮೆಂಟ್ ಎಂಬುದು ಸಪ್ತಮ ಸ್ಥಾನ ಸೂಚನೆ ಮಾಡ್ತದೆ. ಪಾರ್ಟ್ನರ್ಶಿಪ್, ಈಗ ಜೀವನದಲ್ಲಿ ಪಾರ್ಟ್ನರ್ಶಿಪ್ ಯಾರು, ಹೆಂಡತಿ ಅಥವಾ ಗಂಡ. ಬಿಸ್ನೆಸ್ ವಿಚಾರದಲ್ಲಿ ಪಾರ್ಟ್ನರ್ಸ್ ಅಂತೀವಲ್ಲ, ಅದು ಸಪ್ತಮ ಸ್ಥಾನವನ್ನು ನಾವು ನೋಡ್ತೇವೆ. ಸಪ್ತಮ ಸ್ಥಾನ ಮತ್ತೆ ಇನ್ಕಮ್ ಅಂತ ಅಂಬೋದ ಮೇಲೆ ದಶಮ ಸ್ಥಾನವೂ ಬರುತ್ತೆ. ಒಟ್ಟಿಗೆ ನೋಡ್ಬೇಕಾದ್ರೆ ಸಪ್ತಮ ದಶಮ ಎರಡೂ ಚೆನ್ನಾಗಿರ್ಬೇಕು. ಬಿಸ್ನೆಸ್ಗೆ, ಜಾಬ್ಗಾದ್ರೆ ದಶಮ ಸ್ಥಾನ ಒಂದೇ ಸಾಕು. ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ದಶಮ ಸ್ಥಾನವೂ ಚೆನ್ನಾಗಿರ್ಬೇಕು, ಸಪ್ತಮ ಸ್ಥಾನವೂ ಚೆನ್ನಾಗಿರ್ಬೇಕು. ಆಮೇಲೆ ವ್ಯಾಪಾರಕ್ಕೆ ಕಾರಕ ಯಾರು, ಬುಧ ಬಲಿಷ್ಠವಾಗಿದ್ದಂತಂದ್ರೆ ಅವನು ಬುದ್ಧಿಯನ್ನೇ ಸ್ಕಿಲ್ ಆಗಿಡ್ತಾನೆ. ನಾವೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಹಣ ಬರುತ್ತೆ, ನಮಗೆ ಕೆಲಸ ಮಾಡಿಸುವಂಥ ಸ್ಕಿಲ್ ಇದ್ರೂ ಹಣ ಬರುತ್ತೆ. ನಾವೇ ಬುದ್ಧಿಯನ್ನು ಉಪಯೋಗ ಮಾಡಿ ಬುದ್ಧಿಯನ್ನು ಇನ್ವೆಸ್ಟ್ ಮಾಡ್ತಾನೆ, ಅದಕ್ಕೂ ಹಣ ಬರುತ್ತೆ. ಸೂರ್ಯ ಶನಿ ವೀಕ್ ಆಗಿದ್ರು ಕೂಡ ಪರವಾಗಿಲ್ಲ, ಬುಧ ಸ್ಟ್ರಾಂಗ್ ಇರಬೇಕು. ಅವನಿಗೇನು ಸ್ಕಿಲ್ ಇಲ್ಲ, ಆದರೆ ಸ್ಕಿಲ್ ಇರೋನ ಹತ್ರ ಮಾಡಿಸ್ತಾನೆ ಅವನ ಕೆಲಸ. ಹಾಗಾಗಿ ಬುಧ ಅಸ್ತಂಗತನಾಗಬಾರ್ದು, ಬಲಹೀನ ಆಗಬಾರ್ದು, ತುಂಬ ಚುರುಕಾದಂಥ ಬುದ್ಧಿ ಇರಬೇಕು, ಶಾರ್ಪ್ ಇರಬೇಕು. ಶನಿ ಸಂಬಂಧ ಇದ್ರೂ, ನೀಚ ಆದ್ರೂ, ಅಸ್ತಂಗತ ಆದ್ರೂ ತುಂಬ ಕಷ್ಟ. 6, 8, 12 ಮನೆ ಇದ್ರೆ ಪರವಾಗಿಲ್ಲ. ಯಾಕೆಂದ್ರೆ 6, 8, 12 ಮನೆಗೆ ಇದ್ದಂದ್ಕೊಳ್ಳಿ ಕೆಟ್ಟ ಬುದ್ಧಿ ಜಾಸ್ತಿ ಇರುತ್ತೆ. ಕೇಂದ್ರ ಕೋಣ ಸ್ಥಾನದಲ್ಲಿದ್ರೆ ಒಳ್ಳೆ ಬುದ್ಧಿ ಇರುತ್ತೆ. ಒಳ್ಳೆ ಬುದ್ಧಿ ಇದ್ರೆ ಒಳ್ಳೆ ತರ ಸಂಪಾದನೆ ಮಾಡ್ತಾನೆ. ಕೆಟ್ಟ ಬುದ್ಧಿ ಇದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಂತಾನೆ, ಗೇಮ್ಸ್ ಅಂತಾನೆ, ಇದರಿಂದ ಸಂಪಾದನೆ ಮಾಡ್ತಾನೆ. ಯಾವುದನ್ನ ದುಡ್ಡು ಬರ್ತಾ ಇದಲ್ಲ. ಅದಕ್ಕೆ ಬುಧನ ನಾವು ನೋಡ್ತೇವೆ. ಬುಧ ಬಲಹೀನ ಆದ್ರೆ ಬುದ್ಧಿ ವೀಕ್ ಆಗ್ಬಿಡ್ತದೆ, ಆವಾಗ ಬಿಸ್ನೆಸ್ ವರ್ಕೌಟ್ ಆಗಲ್ಲ. ಹಾಗಾಗಿ ಬುಧ ಅಸ್ತಂಗತ ವೀಕ್ ಅಂತ ಅನಿಸಿದರೆ ಅಂಥವರಿಗೆ ವ್ಯಾಪಾರ ಅಂತಂಬೋದು ಎನ್ಕರೇಜ್ ಮಾಡಬಾರದು. ಪುಣ್ಯ ಇದ್ದಷ್ಟವರೆಗೂ ನಡೀತದೆ. ಪುಣ್ಯ ಒಂದು ವೇಳೆ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ, ಮತ್ತೆ ಅದು ನಡೆಯಲ್ಲ. ಒಂದೊಂದ್ಸಲ ಪಾರ್ಟ್ನರ್ಶಿಪ್ ಮಧ್ಯೆ ಕೂಡ ಗಲಾಟೆಗಳು ಜಾಸ್ತಿ ಶುರು ಆಗುತ್ತೆ ಯಾವಾಗ ಬುಧ ವೀಕ್ ಆಗಿದ್ರೆ. ಬುಧ 6, 8, 6ನೇ ಮನೆಗೆ ಏನಾದರೂ ಬುಧ ಇದ್ದರೆ
ಪಾರ್ಟ್ನರ್ಸ್ ಜೊತೆ ತುಂಬ ಸಖ್ಯತೆ ಇರೋದಿಲ್ಲ. ಒಬ್ಬನ ಓಕೆ ಅಂದ್ರೆ ನಮ್ಮನ್ನು ಓಕೆ ಅನ್ನಲ್ಲ, ರಿಲೇಶನ್ಶಿಪ್ ಕಡಿಮೆ ಇರುತ್ತೆ. ಅದೇ ಬುಧ 8ನೇ ಮನೆಗಿದ್ರೆ ಇವನನ್ನೇ ಮೋಸ ಮಾಡಿಬಿಡ್ತಾರೆ ಪಾರ್ಟ್ನರ್ಸ್. 12ನೇ ಮನೆಗಿದ್ರೆ ವಿಪರೀತವಾದಂಥ ಖರ್ಚು ಇರ್ತದೆ. ಇವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಪಾರ್ಟ್ನರ್ಸ್ ಖರ್ಚು ಮಾಡಿಬಿಡ್ತಾರೆ. ಹಾಗಾಗಿ ಬುಧ ಬಲಿಷ್ಠವಾಗಿ ಇರಬೇಕು. ಆಮೇಲೆ ವ್ಯಾಪಾರಾಧಿಪತಿ ಬಲ, ದಶಮ ಸ್ಥಾನ ಮತ್ತೆ ಸಪ್ತಮ ಸ್ಥಾನ ಎರಡು ಬಲವೂ ಇರಬೇಕು ವ್ಯಾಪಾರ ಮಾಡಬೇಕಾದ್ರೆ. ಅದೃಷ್ಟ ಅಂತ ಅಂಬೋದದು. 10ನೇ ಮನೆ ಬಲಿಷ್ಠವಾಗಿದ್ರೆ ಇನ್ಕಮ್ ಥ್ರೂ ಜಾಬ್ ಇದೆಲ್ಲ ಕೂಡ ನಿಮಗೆ ಬರುತ್ತೆ. ಸಪ್ತಮಾಧಿಪತಿ ಬಲಿಷ್ಠವಾಗಿದ್ದರೆ ನಿಮಗೆ ಲಾಭ ಬರುತ್ತೆ. ನಿಮ್ಮ ಹತ್ರ ಕೊಂಡುಕೊಳ್ಳೋನು, ನೀವು ಕೊಂಡುಕೊಳ್ಳೋದು ಎಲ್ಲ ಕೂಡ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಬೈಕಿಗೆ ತಕ್ಕಂತೆ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ಎರಡನ್ನೂ ನೋಡ್ತೇವೆ. ಆದರೆ ಇವತ್ತಿನ ದಿನ ಬಿಸ್ನೆಸ್ ಎಂಬುದು ಜಾಬ್ಗೆ ಆಲ್ಟರ್ನೇಟ್ ಆಗ್ಬಿಟ್ಟಿದೆ. ಬಿಸ್ನೆಸ್ ಎಂಬುದು ಯಾವಾಗೂ ಕೂಡ ಆಲ್ಟರ್ನೇಟ್ ಅಲ್ಲ, ಅದು ಪ್ರೈಮರಿ. ಅದಕ್ಕೆ ಬೇಕಾದಂಥ ಸ್ಕಿಲ್ ಇದ್ದವರೇ ಅದಕ್ಕೆ ಹೋಗಬೇಕು. ನಂಗೆ ಜಾಬ್ ಮಾಡೋಕ್ಕೂ ಆಗಲ್ಲ, ಏನು ಕೆಲಸ ಮಾಡೋಕ್ಕೆ, ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಳ್ತೀನಿ ಅಂತ ಹೋಗಬಾರದು. ತಂದೆ ಬಿಸ್ನೆಸ್ ಇದ್ರೆ ಅದನ್ನು ತಿಳ್ಕೊಂಡು ಅದನ್ನು ಮುಂದುವರಿಸ್ಬೇಕು. ಯಾಕೆಂದ್ರೆ ಸ್ವಲ್ಪ ದಿನ ಸ್ಕಿಲ್ ತಿಳ್ಕೊಂಡಾಗ ಅವನಿಗೆ ಅರ್ಥ ಆಗ್ತದೆ. ಅವನಿಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಂದರೆ ಮಾಡ್ತಾನೆ, ಇಲ್ಲಾಂದ್ರೆ ಬಿಟ್ಟು ಬಿಡ್ತಾನೆ. ಅಯ್ಯೋ ನಮಗೆ ವರ್ಕೌಟ್ ಆಗಿಲ್ಲ ಬಿಸ್ನೆಸ್ ಅಂತ. ಬಿಸ್ನೆಸ್ ಆಲ್ರೆಡಿ ಇಟ್ಟು ಮಧ್ಯದಲ್ಲಿ ಬಿಡೋದಕ್ಕಿಂತಲೂ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಹತ್ರ ಇದ್ದು ಅವನಿಗೆ ಇಷ್ಟ ಸ್ಕಿಲ್ ಅಭ್ಯಾಸ ಆದರೆ ಇರ್ತಾನೆ, ಇಲ್ಲಾಂದ್ರೆ ಇದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಬಂದ್ಬಿಡ್ತಾನೆ. ಅವಾಗೇನು ದುಡ್ಡು ಖರ್ಚಿಲ್ವಲ್ಲ, ಇವನೇನು ಇನ್ವೆಸ್ಟ್ ಮಾಡಿಲ್ಲ, ಇವನ್ ಜಾಬೇ ಮಾಡಿದ್ದಾನೆ. ಹಾಗಾಗಿ ಬಿಸ್ನೆಸ್ ವಿಚಾರದಲ್ಲಿ ನೀವು ಅವೇರ್ನೆಸ್ ಕೊಡಬೇಕು. ಬಹಳ ಜನಕ್ಕೆ ಈ ಅವೇರ್ನೆಸ್ ಇರಲ್ಲ. ಬಿಸ್ನೆಸ್ ಎಂಬುದು ಆಲ್ಟರ್ನೇಟ್ ಆಗಿ ನೋಡ್ತಾರೆ. ಅದರಿಂದ ಇವನಿಗೂ ನಷ್ಟ, ಸಮಾಜಕ್ಕೂ ನಷ್ಟ ಆಗ್ತದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ವಿಷಯ. ಈಗ ಕೇಸ್ ಸ್ಟಡಿ ವಿಷಯಕ್ಕೆ ಬಂದೋಣ. ನಾವು ಜಾಬ್ ಅನ್ನು ಮುಖ್ಯವಾಗಿ ನೋಡ್ಕೊಳ್ಳೋಣ. ಬಿಸ್ನೆಸ್ ಅನ್ನು ಕೂಡ ಮೊದಲು ಜಾಬ್ ಆಗೇ ಮಾಡಬೇಕು. ಆದ ಕಾರಣ ಜಾಬ್ ವೈಸ್ ನಾವು ಅದನ್ನು ತಗೊಳ್ಳೋಣ. 3 ಕೇಸಸ್ ನೋಡೋಣ. ನಾವು 3 ಹೇಳಿದೆವು. ಉದ್ಯೋಗ ಬೇಕಾದ್ರೆ ವರ್ಕ್ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು, ಜಾಬ್ ಸ್ಕಿಲ್ಸ್ ಇರಬೇಕು, ಪೂರ್ವಜನ್ಮದ ಪುಣ್ಯ ಇರಬೇಕು. ಈ 3ರಲ್ಲಿ ಯಾವ ಚೆನ್ನಾಗಿಲ್ಲದ್ರೆ ಏನಾಗುತ್ತೆ ಅಂತಂಬೋದು ನಾವು ತಿಳ್ಕೊಂಡಿದ್ರೆ ಯಾರನ್ನ ಬಂದಾಗ ಹೇಳಲಿಕ್ಕೆ ತುಂಬಾ ಸುಲಭ. ಮೆಜಾರಿಟಿ ಎಲ್ಲರಿಗೂ ಇರೋದೇನಂತಂದ್ರೆ ಕರ್ಮಸ್ಥಾನದಲ್ಲಿ ಪಾಪ ಸಂಬಂಧ ಇರೋದು. ಕರ್ಮಸ್ಥಾನಕ್ಕೆ ಪಾಪ ಸಂಬಂಧ ಇದ್ರೂ, ಪಾಪ ಸಂಬಂಧ ಅಂತಂದ್ರೆ ಪಾಪಗ್ರಹಗಳು ಕರ್ಮಸ್ಥಾನದಲ್ಲಿರೋದು, ಪಾಪಗ್ರಹಗಳು ಕರ್ಮಸ್ಥಾನವನ್ನು ನೋಡುವುದು, 10ನೇ ಮನೆಯನ್ನು ನೋಡುವುದು. ಹೀಗಿದ್ದಾಗ ಏನಾಗ್ತದೆ, ಅಡ್ವರ್ಸ್ ಎಫೆಕ್ಟ್ ಆಗ್ತದೆ. ತಾನು ಕೆಲಸ ಮಾಡುವಂಥ ವರ್ಕ್ ಏರಿಯಾ ಹೇಗಿರುತ್ತೆ ಅಂತಂದ್ರೆ ಇವನಿಗೆ ಇಷ್ಟ ಆಗೋದಿಲ್ಲ. ಆಫೀಸಿಗೆ ಹೋಗಬೇಕು ಅಂದ್ರೆ ಕುತ್ತಿಗೆ ಬರುತ್ತೆ. ಇವನಿಗೆಲ್ಲರನ್ನೂ ಶತ್ರುಗಳಾಗಿ ಭಾವಿಸ್ತಾನೆ. ಇವನು ಅವರಿಗೆ ಶತ್ರು ಆಗ್ಬೋದು, ಅವರು ಇವನಿಗೆ ಶತ್ರು ಆಗ್ಬೋದು. ಎನಿವೇ ಇಟ್ ಈಸ್ ಅನ್ ಅನ್ಕಂಫರ್ಟಬಲ್ ಎನ್ವೈರ್ಮೆಂಟ್. ಆ ಥರ ಆಗ್ತದೆ. ಇದು ಮೆಜಾರಿಟಿ ಎಲ್ಲರಿಗೂ ಇರೋದಿದೆ. ಯಾಕೆಂತಂದ್ರೆ ನಾವು ಮಾಡುವಂಥ ಉದ್ಯೋಗದ ಜಾಗ, ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂಬೋದು ಕಾಂಪ್ರಮೈಸ್ ಆಗಿಬಿಡ್ತೇವೆ. 10ನೇ ಮನೆ ಚೆನ್ನಾಗಿದ್ದು ಶುಭಗ್ರಹ ಸಂಬಂಧ ಬಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕಂದ್ರೆ ನೀವು ವರ್ಕ್ ಮಾಡೋ ಏರಿಯಾ ನಿಮಗೆ ತುಂಬ ಇಷ್ಟ ಆಗ್ತದೆ. ಇಷ್ಟ ಆದರೆ ಏನಾಗ್ತದೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ ಅಂತ ಇಷ್ಟವಾದಂಥ ಕಡೆ ಬೇರೆ ಕಡೆ ಹೋಗ್ಲಿಕ್ಕೆ ಭಾಳ ಜನ ಇಷ್ಟಪಡಲ್ಲ. ಆರಾಮಾಗಿದೆಲ್ಲ, ಸುಮ್ಮನೆ ಬೇರೆ ಕಡೆ ಯಾಕೆ ಹೋಗ್ಬೇಕು. ಅದೇ ಪಾಪಗ್ರಹಗಳ ಸಂಬಂಧ ಇದ್ರೆ ಯಾವ ಉದ್ಯೋಗದಲ್ಲಿ ಈ ಉದ್ಯೋಗ ಚೆನ್ನಾಗಿಲ್ಲ, ಇಲ್ಲಿರ್ಬೇಕು ಅಂತ ಅನಿಸ್ತಾ ಇಲ್ಲ, ಬೇರೆ ಟ್ರೈ ಮಾಡ್ಲಾ 26 ಹೇಳ್ತಾ ಇರ್ತಾರೆ. ಹಾಗಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತಂದ್ರೆ ವರ್ಕ್ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು. ಯಾವಾಗ ಪಾಪಗ್ರಹಗಳ ಸಂಬಂಧ ಬರುತ್ತೋ ವರ್ಕ್ ಎನ್ವೈರ್ಮೆಂಟ್ ತುಂಬ ವೀಕ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಅವೇರ್ನೆಸ್ ಬೆಳೆಸಬೇಕು. ಇದು ಹೀಗೆ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಬೇಡ, ಅವ್ರ ಮೇಲೆ ಅತಿಯಾಗಿ ಡಿಪೆಂಡ್ ಆಗಬೇಡ, ನಿನ್ನ ಕೆಲಸ ನೀನು ಮಾಡ್ಕೋ, ಇಷ್ಟು ಹೇಳುತ್ತೆ. ಕಾರಕ ಬಲ ಬಲಹೀನವಾಗಿದ್ರೆ ಅವನು ಸಣ್ಣ ಜಾಬು, ಕ್ಲರಿಕಲ್ ಜಾಬು, ರೆಪಿಟೇಟಿವ್ ವರ್ಕ್ಸ್ ಮಾಡೋ ಜಾಬು ಅಂತ ಜಾಬ್ ಆದರೆ ಶನಿ ಬಲ ನೋಡ್ತೆ. ಶನಿ ಶುಭವಾಗಿದ್ದು, ಶುಭ ಗ್ರಹಗಳ ಸಂಬಂಧವಿದ್ದು ಬಲಿಷ್ಠವಾಗಿದ್ದರೆ ಅವನಿಗೆ ಪಾಸಿಟಿವ್ ಸ್ಕಿಲ್ಸ್ ಇರುತ್ತೆ. ಯಾವುದೇ ಆಗಲಿ ಈಸಿಯಾಗಿ ಮಾಡಿಬಿಡ್ತಾನೆ. ಅದೇ ಶನಿ ಬಲಹೀನವಾಗಿದ್ದರೆ, ಪಾಪಗ್ರಹಗಳ ಸಂಬಂಧ ಬಂದರೆ ಆವಾಗ ಏನಾಗ್ತದೆ, ಸ್ಕಿಲ್ಲು ಈ ವರ್ಕ್ ಆಗೋದಿಲ್ಲ. ಇವನ್ ಅಲ್ಲಿ ಬೇಕಾಗಿರೋ ಸ್ಕಿಲ್ಲೇ ಬೇರೆ, ಇವನಿಗಿರೋ ಸ್ಕಿಲ್ಲೇ ಬೇರೆ, ಅಥವಾ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂಥ ಸ್ಕಿಲ್ ಇವನಿಗಿರಲ್ಲ. ಸ್ಕಿಲ್ ಯಾವಾಗಿರಲ್ವೋ ಏನಾಗ್ತದೆ, ರಿಪಿಟೇಟಿವ್ ಜಾಬ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಮುಂದೆ ಬರ್ತಾ ಇರುವಂಥ AI ಯುಗದಲ್ಲಿ ರಿಪಿಟೇಟಿವ್ ಜಾಬ್ಸ್ ಏನಿದೆ ಎಲ್ಲ ಹೊಟ್ಟೋಗ್ತದೆ. AI ಕಲಿಬೇಕಾದ್ರೆ ಏನು ಮಾಡಬೇಕು, ಬುದ್ಧಿ ಬೇಕು. ಬುದ್ಧಿವಂತನ ಸರ್ವೈವ್ ಆಗಿಬಿಡ್ತಾನೆ.
ಅಥವಾ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದವನು ಸರ್ವೈವ್ ಆಗ್ಬಿಡ್ತಾನೆ. ರೆಪಿಟೇಟಿವ್ ಜಾಬ್ಸ್ ಇರುವಂಥವ್ನು ಸರ್ವೈವ್ ಆಗ್ಲಿಕ್ಕೆ ಕಷ್ಟ, ಯಾಕೆಂತಂದ್ರೆ ಕಾಂಪಿಟೇಷನ್. ಆ ಥರ ಮಾಡೋರು ಬೇಕಾದ ಜನ ಸಿಗ್ತಾರೆ. ಅದಕ್ಕೆ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡುವಂಥ ಜಾಬ್ಗಳು ಮುಂದೆ ಹೋಗಬೇಕು. ಅವಾಗ ಏನಾಗ್ತದೆ, ಬುಧ ಕಾರಕ ಆಗ್ತಾನೆ. ಶನಿ ರೆಪಿಟೇಟಿವ್ ಜಾಬ್ಸ್, ಕೆಲವಿನ ಜಾಬ್ಸ್ ಬರ್ತದೆ, ಕೆಲವಿನ ಕೆಲಸ ಮ್ಯಾನ್ಯುವಲ್ ಪವರ್ ಬೇಕೇ ಬೇಕು, ಅಂಥ ಕಡೆ ಪ್ರಾಬ್ಲಮ್ ಇರಲ್ಲ. ಆದರೆ ಅಂಥ ಜಾಬ್ಸ್ ತುಂಬ ಚಿಕ್ಕದಾಗಿರುತ್ತೆ, ಕಡಿಮೆ ಇನ್ಕಮ್ ಕೊಡ್ತದೆ. ಯಾವಾಗ ಶನಿ ಬಲಹೀನ ಆಗ್ತಾನೋ ಅವನಿಗೆ ಸ್ಕಿಲ್ಸ್ ಕಡಿಮೆ ಇರುತ್ತೆ, ಹೈಕ್ಸು ಪ್ರಮೋಷನ್ಸು ಡಿಲೇ ಆಗ್ತದೆ. ಶನಿ ಈಸ್ ಆಲ್ರೆಡಿ ಡಿಲೇ ಆಗುತ್ತೆ ಅಂತ ನಾವು ಹೇಳ್ತೇವೆ. ಆ ಡಿಲೇ ಆಗೋ ಸಮಯದಲ್ಲಿ ಇದು ಇಲ್ಲಿ ಬರೋದಿಲ್ಲ ಅಂತೇಳಿ ಬೇರೆ ಕಡೆ ಶಿಫ್ಟ್ ಆಗ್ಬಿಡುತ್ತೆ, ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾನೆ, ಮತ್ತೆ ಡಿಲೇ ಆಗ್ತದೆ. ಈ ರೀತಿ ಆಗುತ್ತೆ ಒಂದು ಕಥೆ. ನೆಕ್ಸ್ಟ್, ಕರ್ಮಾಧಿಪತ್ಯ ಬಲ, ಕರ್ಮಸ್ಥಾನ ಬಲ ಚೆನ್ನಾಗಿದೆ, ಸ್ಥಾನ ಬಲ ಬಲಹೀನವಾಗಿದೆ, ಕರ್ಮಕಾರಕ ಬಲ ಬಲವಾಗಿದೆ ಶನಿ. ಈ ಕೇಸಲ್ಲಿ ಆಧಿಪತ್ಯ ಬಲ, ಪೂರ್ವಜನ್ಮದ ಪುಣ್ಯವೂ ಚೆನ್ನಾಗಿದೆ. ಪೂರ್ವಜನ್ಮದ ಪುಣ್ಯ ಚೆನ್ನಾಗಿದ್ರೆ ಉದ್ಯೋಗ ಇರುತ್ತೆ, ಇವನಿಗೆ ಬಯಕೆಗೆ ತಕ್ಕಂತ ಉದ್ಯೋಗ ಸಿಗತ್ತೆ. ಯಾವಾಗ ದಶಮಾಧಿಪತಿ ಬಲ ಬಲಿಷ್ಠವಾಗಿದ್ದಾಗ, ಶುಭ ಸಂಬಂಧ ಬಂದಾಗ. ಯಾವುದೇ ಪಾಪ ಸಂಬಂಧ ಬಂದಿಲ್ಲ, ಶುಭ ಸಂಬಂಧ ಬಂದಿದೆ, ಪ್ಲಸ್ ಬಲವಾಗೂ ಇದೆ. ಆ ಕೇಸಲ್ಲಿ ಏನಾಗುತ್ತೆ ಅಂದರೆ, ಇವನಿಗೆ ಯಾವ ಜಾಬ್ ಮಾಡಬೇಕು ಅಂತ ಇಷ್ಟಪಡ್ತಾನೆ ಅಂಥ ಜಾಬೇ ಸಿಗತ್ತೆ. ಆ ಜಾಬ್ ಸಿಕ್ಕಿದಂಥ ಜಾಬಲ್ಲಿ ಅನುಕೂಲ ಇರ್ಬೋದು, ಪ್ರತಿಕೂಲ ಇರ್ಬೋದು, ಅದು ಎನ್ವೈರ್ಮೆಂಟ್ ಮೇಲೆ ಡಿಪೆಂಡ್. ಇವನಿಗೆ ಸ್ಕಿಲ್ ಇರ್ಬೋದು, ಇರದೇ ಇರ್ಬೋದು, ಆದರೆ ಪುಣ್ಯ ಇತ್ತಂದರೆ ಖಂಡಿತ ಜಾಬ್ ಬರುತ್ತೆ. ಆದರೆ ಆ ಜಾಬಲ್ಲಿ ಸರ್ವೈವ್ ಆಗಿ ಪ್ರಮೋಷನ್ಸು ಹೈಕ್ಸು ತಂದುಕೊಳ್ಬೇಕು ಅಂತಂದರೆ ಸ್ಕಿಲ್ ಇರಬೇಕು. ಜೊತೆಗೆ ವಾತಾವರಣವು ಚೆನ್ನಾಗಿರ್ಬೇಕಂದ್ರೆ ವರ್ಕ್ ಎನ್ವೈರ್ಮೆಂಟ್ ಇರಬೇಕು. ಫಸ್ಟ್ ಕೇಸಲ್ಲಿ ಸ್ಥಾನಬಲ ವೀಕ್ ಆಗಿದೆ, ಕಾರಕ ಬಲ ಚೆನ್ನಾಗಿದೆ, ಆಧಿಪತ್ಯ ಬಲ ಚೆನ್ನಾಗಿದೆ. ಈ ಕೇಸಲ್ಲಿ ಹೇಗಿರುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಸ್ಕಿಲ್ ಇರುವಂಥವ್ರು, ಆದರೆ ವರ್ಕ್ ಎನ್ವೈರ್ಮೆಂಟ್ ಕಷ್ಟವಾಗಿರುತ್ತೆ. ಈ IASಗಳು IPSಗಳು ಇವರೆಲ್ಲ ಉದ್ಯೋಗ ಮಾಡ್ತಾರಲ್ಲ, ಒಳ್ಳೆ ವರ್ಕ್ ಎನ್ವೈರ್ಮೆಂಟ್, ಒಳ್ಳೆ ಸ್ಕಿಲ್ ಇರುತ್ತೆ. ಆದರೆ ರಾಜಕಾರಣಿಗಳು ಕೆಲಸ ಮಾಡಬೇಕು, ಇವ್ರಿಗಂತೂ ಏನೂ ಪವರ್ಸ್ ಇರಲ್ಲ, ಆದರೆ ಬೆನಿಫಿಟ್ಸ್ ಎಲ್ಲ ಸಿಗತ್ತೆ. ಅವ್ರು ಹೇಳಿದ್ದು ಇವ್ರು ಮಾಡ್ಬೇಕು. ಸೊ ಎಂಥ ದೊಡ್ಡ ಓದೋರೆಲ್ಲ ಕೂಡ ಒಳ್ಳೆ IAS ಉದ್ಯೋಗ ಆಗ್ತಾರೆ. ಏನು ಓದದೆ ಬ್ಯಾಕ್ ಬೆಂಚರ್ಸ್ ಇರೋರೆಲ್ಲ ಕೂಡ ಅವರ ಮೇಲೆ ಆಳುವಂಥ ಪೊಲಿಟಿಷಿಯನ್ಸ್ ಆಗ್ತಾರೆ. ಏನು ಬರಲದ್ದೊಂದು ಕೇಳಬೇಕು, ಏನಾಗ್ತದೆ, ಏನು ಬರೋದಿಲ್ಲ, ಓದ್ಕೊಂಡಿದ್ರೆ ಇವನ್ಕೆಲ್ಲ ಕೆಲಸ ಮಾಡಬೇಕಲ್ಲಪ್ಪ ಅಂತೇಳಿ ತಲೆ ಹೊಡ್ಕೊಳ್ಬೇಕಷ್ಟೇ. ಅವರು ನಮ್ಮ ಮೇಲೆ ಒಬ್ಬ ಬಾಸಿಗೆ ಏನು ಸ್ಕಿಲ್ ಇಲ್ಲ, ಏನೋ ರಿಸರ್ವೇಷನ್ ಕ್ವಾಟಾ ಮೇಲೆಯೋ ಅಥವಾ ರೆಕಮೆಂಡೇಶನ್ ಮೇಲೆ ಬಂದ ಮೇಲೆ ಕೂತಿದ್ದಾನೆ ಅಂತಂದರೆ ಅವನ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ನಮ್ಗೆ ಹೇಗಿರುತ್ತೆ, ಆ ಥರ ಇರ್ತದೆ. ವರ್ಕ್ ಎನ್ವೈರ್ಮೆಂಟ್ ಇದ್ದರೆ ಇವನ ಹತ್ರ ನಾಲ್ಕು ಯಾಕೆ ಕೆಲಸ ಮಾಡಬೇಕಪ್ಪ, ಬಿಟ್ಟು ಹೋಗೋಣ ಅಂತ ಅನ್ಸುತ್ತೆ. ಆದರೆ ಗೌರ್ಮೆಂಟ್ ಜಾಬ್ ಆದರೆ ಬಿಟ್ಟರೆ ಇನ್ನೊಂದು ಜಾಬ್ ಬರುತ್ತಾ, ಬಿಡೋದಿಲ್ಲ. ಆದರೂ ಕೆಲವಿನ ಜನ ತಟ್ಕೊಳ್ಳಿಕ್ಕಾಗದೆ ಬಿಡುವಂಥವ್ರು ಇದ್ದಾರೆ. ಏನೋ ಸ್ಕ್ಯಾಮಲ್ಲಿ ಸಿಗಾಕ್ಸ್ಬಿಡ್ತಾರೆ, ಸುಮ್ಮನೆ ಯಾಕೆ ರಿಸ್ಕ್ ಅಪ್ಪ, ಈ ಸ್ಟೇಷನ್ ಅಲ್ಲಿ ಇಲ್ಲಿ ಕೋರ್ಟ್ಗಳು ಸುತ್ಕೊಳ್ಳೋದು ಯಾಕಂದ್ರೆ ಬಿಡುವಂಥವ್ರು ಇದ್ದಾರೆ. ಹಾಗಾಗಿ ವಾತಾವರಣ ಪ್ರಾಬ್ಲಮ್ ಆದಾಗ ವರ್ಕ್ ಎನ್ವೈರ್ಮೆಂಟ್, ನಮ್ಮ ಜೊತೆಗಿರುವಂಥವ್ರು ಯಾರೂ ಸಹಕಾರ ಮಾಡಲ್ಲ. ನಮ್ಮ ಮೇಲೆ ಇರೋರು, ನಮ್ಮ ಕೆಳಗಿರೋರು ಸಹಕಾರ ಮಾಡೋದಿಲ್ಲ. ಆ ರೀತಿ ಇರುತ್ತೆ. ಸೆಕೆಂಡ್ ಕೇಸ್, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಬಲ ಚೆನ್ನಾಗಿದೆ, ಪುಣ್ಯ ಚೆನ್ನಾಗಿರೋದ್ರಿಂದ ಉದ್ಯೋಗ ಬಂತು, ವಾತಾವರಣ ಇರೋದ್ರಿಂದ ಜೊತೆಗಿರೋರೆಲ್ಲ ಕೂಡ ಚೆನ್ನಾಗಿ ಕೂಲಾಗಿದ್ದಾರೆ, ಎಲ್ಲ ಇವನಿಗೆ ಅನುಕೂಲವಾಗಿದ್ದವ್ರೆ. ಸೊ ಏನಿದೆ, ಸ್ಕಿಲ್ ಇಲ್ಲದಾಗ ಏನಾಗ್ತದೆ, ಪ್ರಮೋಷನ್ಸ್ ಬೇಗ ಬರಲ್ಲ. ಚೆನ್ನಾಗಿ ಒಳ್ಳೆ ಉದ್ಯೋಗ ಸೆಟ್ಲ್ ಆಗಿದ್ದಾನೆ, ಜಾಬ್, ಆದರೆ ಪ್ರಮೋಷನ್ಸ್ ಬರಬೇಕಾದ್ರೆ ಕೆಲವೊಂದು ಎಕ್ಸಾಮ್ಸ್ ಬರಬೇಕು. ಆ ಎಕ್ಸಾಮ್ಸ್ ಬರಬೇಕಾದ್ರೆ ಬುದ್ಧಿ ಇರಬೇಕು. ಸ್ಕಿಲ್ ಹೋಲಿ ಬುದ್ಧಿ ಇಲ್ಲ, ಸ್ಕಿಲ್ ಆದರೆ ಇರಬೇಕು. ಈ ಸ್ಕಿಲ್ಲು ಬುದ್ಧಿ ಯಾವುದೂ ಇಲ್ಲ ಅಂತಂದ್ರೆ ಅವನಿಗೆ ಪ್ರಮೋಷನ್ಸ್ ಆಗೋದಿಲ್ಲ. ಹಾಗಾಗಿ ಪ್ರಮೋಷನ್ಸ್ ಬೇಕಂದ್ರೆ ಮತ್ತೆ ಏನೇನು ಮಾಡಬೇಕು, ಅವನನ್ನು ಪ್ಲೀಸ್ ಮಾಡಬೇಕು. ಪ್ಲೀಸ್ ಮಾಡಿ ಪ್ರಮೋಷನ್ ತಗೊಂಡ್ರು ಕೂಡ ತುಂಬ ಕಷ್ಟಗಳು ಬರ್ತದೆ, ಯಾಕಂದ್ರೆ ಜಾಬನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ಸ್ಕಿಲ್ ಇಲ್ಲ ಅದಕ್ಕೆ. ಹಾಗಾಗಿ ಕಾರಕ ಬಲ ಬಲಿಷ್ಠವಾಗಿದ್ದರೆ ನಿಮಗೆ ಕೊಟ್ಟಂಥ ವರ್ಕನ್ನು ಕರೆಕ್ಟಾಗಿ ಡಿಸ್ಚಾರ್ಜ್ ಮಾಡ್ತೀರಿ. ಸ್ಕಿಲ್ ಇಲ್ಲ ಅಂತಂದ್ರೆ ಕೊಟ್ಟಂತ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೇನು ಉದ್ಯೋಗದಿಂದ ತೆಗಿಲಿಕ್ಕೆ ಬರೋದಿಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ, ಮೆಮೊ ಕೊಡ್ತಾರೆ, ದಿನಾಗೂ ಬೈತಾರೆ, ಈ ರೀತಿ ಆಗ್ತದೆ. ನಿಮಗೆ ಬೇಕಾದಂಥ ಬೆನಿಫಿಟ್ ಸಿಗೋದಿಲ್ಲ. ಇದು ಜಾಬ್ ಸ್ಕಿಲ್ ಪ್ರಾಬ್ಲಮ್ ಆದರೆ ಹಿಂಗಿರುತ್ತೆ. ಥರ್ಡ್ ಕೇಸ್, ಪುಣ್ಯ ಇಲ್ಲ, ಒಳ್ಳೆ ಸ್ಥಾನಬಲ ಚೆನ್ನಾಗಿದೆ, ಕಾರಕ ಬಲ ಚೆನ್ನಾಗಿದೆ, ಆದರೆ ಆಧಿಪತ್ಯ ಬಲ ಬಲಹೀನವಾಗಿದೆ, ಉದ್ಯೋಗ ಬರೋದೇ ಕಷ್ಟ. ಎಷ್ಟೋ ಅಪ್ಲೈ ಮಾಡ್ತಾನೆ, ಉದ್ಯೋಗಗಳು ಬಂದಂಗೆ ಬರುತ್ತೆ, ಹೊರಟೋಗುತ್ತೆ. ಅಥವಾ ಇವನಿಗೆ ಬೇಕಾದಂಥ ಉದ್ಯೋಗ ಸಿಗೋದಿಲ್ಲ, ಇವನಿಗೆ ಯಾವ ಉದ್ಯೋಗ ಸಿಗುತ್ತೋ ಅದರಲ್ಲಿ ಇವನು ಸೇರಬೇಕು, ಇವನಿಗೆ ಇಷ್ಟ ಇರಲ್ಲ ಉದ್ಯೋಗ ಸೇರ್ಲಿಕ್ಕೆ, ಆದರೂ ಕೂಡ ಸೇರ್ಬೇಕಾಗತ್ತೆ.
ಅಧಿಪತಿ ಬಲಹೀನವಾಗಿದ್ರೆ ಇವನ ತಲೆಯಲ್ಲಿ ಲಿಸ್ಟ್ ಇರ್ತದೆ, ಈತ ಉದ್ಯೋಗ ಬೇಕು ಅಂತ ಇರ್ತಾನೆ ಚಿಕ್ಕಂದಾಗಿಂದ ಓದಿಕೊಂಡೋ ಕಾಲಕ್ಕೆ, ಅಂತ ಉದ್ಯೋಗ ಸಿಗೋದಿಲ್ಲ. ಎರಡನೇದು, ಉದ್ಯೋಗವೇ ಸಿಗೋದಿಲ್ಲ ಕೆಲವೊಂದು ಸರಿ, ಹೋಗ್ಲಿ ಬಿಡಪ್ಪ ಯಾವುದೋ ಒಂದು ಉದ್ಯೋಗ ಸೇರೋಣ ಅಂತ ಅಂದ್ಕೊಂಡ್ರು ಕೂಡ ಆಪರ್ಚುನಿಟೀಸೇ ಇರಲ್ಲ, ಅವಕಾಶಗಳೇ ಇರೋದಿಲ್ಲ. ಸೊ ಈ ರೀತಿ ಕರ್ಮಾಧಿಪತಿ ಬಲವನ್ನು ಒಂದ್ ವೇಳೆ ಬಂದ್ರೂ ಕೆಲವೊಂದ್ಸಲ ಬ್ರೇಕ್ ಆಗ್ತದೆ, ಯಾವಾಗ ತೆಗೆದು ಬಿಡ್ತಾರೆ ಅಂತ ಭಯ, ಅದೆಲ್ಲ ಕೂಡ ಆಧಿಪತ್ಯ ಬಲದ ಕೆಳಗೆ ಬರುತ್ತೆ. ಸೊ ಥರ್ಡ್ ಕೇಸಲ್ಲಿ ಏನಾಗುತ್ತೆ, ಉದ್ಯೋಗ ಬರೋದು ಕಷ್ಟ, ಬಂದರೂ ನಿಲ್ಲೋದು ಕಷ್ಟ, ಡಿಲೇ ಆಗ್ತದೆ. ಸೊ ಇವನಿಗೆ ಬೇಕಾದಂಥ ಉದ್ಯೋಗ ಸಿಗೋದು ಕಷ್ಟ. ಸೊ ಈ ರೀತಿ ಕರ್ಮಸ್ಥಾನವನ್ನು ನಾವು ಕೇಸ್ ಸ್ಟಡಿ ಮಾಡಿ ನೋಡ್ಬೋದು. ಇದೇ ರೀತಿ ಬಿಸ್ನೆಸ್ಗೂ ನೋಡ್ತೇವೆ. ಇದು ಜಸ್ಟ್ ಸಿಂಪಲ್ ಪ್ರೆಡಿಕ್ಷನ್ ಅಷ್ಟೇ ಇದು. ಇನ್ನು ಇದಕ್ಕೆ ಉದ್ಯೋಗ ವಿಚಾರಕ್ಕೆ ಪ್ರತ್ಯೇಕ ಸೂತ್ರಗಳು ಕೂಡ ಇದೆ, ಅದನ್ನು ನಾವು ನೆಕ್ಸ್ಟ್ ಮುಂದಿನ ಕ್ಲಾಸಸ್ಸಲ್ಲಿ ನೋಡೋಣ. ಆಮೇಲೆ ಇನ್ನು ನಾವು ಇದರಲ್ಲಿ ನೋಡಿದ್ವಲ್ಲ, ಹಣ ಅಂತಂಬೋದು ಯಾವ ರೂಪದಲ್ಲಿ ಬರುತ್ತೆ, ಪ್ಯಾರೆಂಟ್ಸಿಂದ ಬರುತ್ತೆ. ಇನ್ನು ಇದು ಮತ್ತೆ ಪ್ರಶ್ನೆ, ಮೊದಲು ಜಾಬಿಂದ ಹಣ ಬರುತ್ತಾ ಇಲ್ಲೋ ಅಂತಂಬೋದು ನೋಡೋಣ. ಆಮೇಲೆ ಬಿಸ್ನೆಸ್ ನಾನು ಈ ಕಂಡೀಷನ್ಸ್ ಎಲ್ಲ ಹೇಳಿದ್ನಲ್ಲ, ಆ ಕಂಡೀಷನ್ಸ್ನ ಅಪ್ಲೈ ಮಾಡಿ ಬರುತ್ತಾ ಅಂತ ನೋಡೋಣ. ಮೂರನೇದು ತಂದೆ ತಾಯಿಯಿಂದ ಬರುವಂಥದ್ದು. ಈಗ ಸಣ್ಣ ಮಕ್ಕಳಿದ್ದಾಗ ತಂದೆ ತಾಯಿ ಹೇಗೂ ಕೊಡ್ತಾರೆ, ವಯಸ್ಸಾದ ಮೇಲೆ ನನಗೆ ತಂದೆ ಆಸ್ತಿ ಏನಾದರೂ ಬರುತ್ತಾ ಇಲ್ವಾ, ನನ್ನ ತವ್ರ ಮನೆ ಕಡೆಯಿಂದ ದುಡ್ಡು ಬರುತ್ತಾ ಇಲ್ವಾ, ಈ ಥರ ಪ್ರಶ್ನೆಗಳು ಕೇಳೋರಿದ್ರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅದು ಕೂಡ ದಶಮ ಸ್ಥಾನದಲ್ಲೇ ಬರುತ್ತೆ, ಅದನ್ನು ನೋಡೋಣ. ಇನ್ಸ್ಟಂಟ್ ಮನಿ ಹೇಗೆ ಬರುತ್ತೆ, ಶೇರ್ ಮಾರ್ಕೆಟ್ ಆಗ್ಬೋದು, ಮ್ಯೂಚುವಲ್ ಫಂಡ್ ಆಗ್ಬೋದು, ಈ ಚಿಟ್ಟಿಗಳೆಲ್ಲ ಹಾಕ್ತಾರೆ ನೋಡಿ, ಅದು ಸಡನ್ ಆಗಿ ದುಡ್ಡು ಕೊಡುತ್ತೆ. ಸೊ ಅದು ಬರುವಂಥ ಅದಕ್ಕೂ ಯೋಗ ಇರಬೇಕು, ಬರಬೇಕಾ, ಅದು ನಿಮಗೆ ಉಪಯೋಗ ಆಗುತ್ತೋ ಇಲ್ವೋ ಬೇರೆ ವಿಷಯ, ಆದರೆ ಅದಕ್ಕೂ ಯೋಗ ಬೇಕಲ್ವಾ. ಅದು ಇನ್ಸ್ಟಂಟ್ ಮನಿಗೆ ಯಾವ ಕಾಂಬಿನೇಷನ್ಸ್ ಇರಬೇಕು. ಆಮೇಲೆ ಈಸಿ ಮನಿ, ಸೊ ಈಸಿ ಮನಿ ಹೇಗೆ ಬರುತ್ತೆ ಅದು ಕೂಡ ಈ ಒಂದು ದಶಮ ಸ್ಥಾನದ ಪಾಠದಲ್ಲಿ ನಾವು ನೋಡೋಣ. ಮೊದಲಾಗಿ ಜಾಬ್, ನಂತರ ಬಿಸ್ನೆಸ್ಸು, ನಂತರ ಪ್ಯಾರೆಂಟ್ಸು, ಆಮೇಲೆ ಇನ್ಸ್ಟಂಟ್ ಮನಿ, ಆಮೇಲೆ ಈಸಿ ಮನಿ, ಹೀಗೆ ನೋಡ್ಕೊಳ್ತಾ ಬರೋಣ. ನಾವು ಗುರ್ತಿಟ್ಕೊಳ್ಬೇಕಾದ್ದೇನಂತಂದರೆ, ಇದರ ಬಗ್ಗೆ ಸ್ಟಡಿ ಮಾಡುವುದರ ಜೊತೆ ಇದರ ಸೈಡ್ ಎಫೆಕ್ಟ್ಸ್ ಕೂಡ ನಾವು ನೋಡಬೇಕಾಗ್ತದೆ. ಯಾಕೆಂತಂದರೆ ಇದು ಈ ಜನ್ಮಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ಈ ಜನ್ಮದಲ್ಲಿ ನಾವು ಒಳ್ಳೆ ಉದ್ಯೋಗ ಸಂಪಾದನೆ ಮಾಡಿಬಿಡ್ತೇನೆ, ಹಣ ಗಳಿಸಿಬಿಡ್ತೇನೆ, ಎಂಜಾಯ್ ಮಾಡಿಬಿಡ್ತೀನಿ ಅಂತ ಅನ್ನೋಂಗಲ್ಲ. ಈ ಜನ್ಮದಲ್ಲಿ ಒಳ್ಳೆ ಉದ್ಯೋಗ ಇದ್ದವನು ಬರೋ ಜನ್ಮದಲ್ಲಿ ಯಾವ ಉದ್ಯೋಗ ಇಲ್ಲದ್ದು ಕೂಡ ಇರ್ಬೋದು. ಸೊ ಬರೋ ಜನ್ಮಕ್ಕೆ ಬೇಕಾದಂಥ ಒಂದು ಪುಣ್ಯವನ್ನು ಕೂಡ ಈ ಜನ್ಮದಲ್ಲೇ ಗಳಿಸ್ತಾನೆ. ಅದು ಉದ್ಯೋಗ ಮಾಡ್ತಾ ಪ್ಯಾರಲಲ್ ಆಗಿ ನಡೆಯುತ್ತೆ. ನಾವು ಮಾಡುವಂಥ ಕೆಲಸ ಪ್ಯಾರಲಲ್ ಆಗಿ ನಮಗೆ ಪುಣ್ಯವನ್ನು ತಂದು ಕೊಡುತ್ತೆ, ದುಡ್ಡು ತಂದು ಕೊಡುತ್ತೆ, ಪುಣ್ಯವನ್ನು ತಂದು ಕೊಡುತ್ತೆ. ಎರಡೂ ನೋಡ್ಬೇಕು ನಾವು. ಪುಣ್ಯ ಗಳಿಸ್ಲಿಲ್ಲ, ಯಾವುದೋ ನಾವು ಹೇಗಂದ್ರೆ ಹಾಗೆ ಮಾಡಿದ್ವಿ ಅಂದ್ಕೊಳ್ಳಿ, ಉದ್ಯೋಗ ಪ್ರಾಮಾಣಿಕತೆ ಇಲ್ಲದೆ ಮಾಡಿದರೆ ದುಡ್ಡು ಬರುತ್ತೆ, ದುಡ್ಡಿನ ಜೊತೆ ಪಾಪವೂ ಬರುತ್ತೆ. ಆ ಪಾಪದಿಂದ ಇಲ್ಲಿಯೂ ಶಾಂತಿ ಇರಲ್ಲ. ಮುಂದಿನ ಜನ್ಮದಲ್ಲಿ ಏನಾಗ್ತದೆ, ದಶಮ ಸ್ಥಾನದಲ್ಲಿ ಬಂದು ಪಾಪಗ್ರಹಗಳು ಕೂತ್ಕೊಡ್ತವೆ. ಪ್ರತಿಫಲವಾಗಿ ಮುಂದಿನ ಜನ್ಮದಲ್ಲಿ ಉದ್ಯೋಗ ಸಿಗೋದಿಲ್ಲ. ಸೊ ಹಾಗಾಗಿ ಈ ಜನ್ಮದಲ್ಲೂ ಸಂತೋಷ ಇರಲ್ಲ, ಮುಂದಿನ ಜನ್ಮದಲ್ಲೂ ಉದ್ಯೋಗ ಸಿಗೋದಿಲ್ಲ. ಅದೇ ತರವಾಗಿ ಆಗಾಮಿ ಕರ್ಮ, ನಾವು ಯಾವುದೇ ಒಂದು ಎಲ್ಲದಕ್ಕೂ ಲಿಂಕ್ ಇದು. ದುಡ್ಡಂಬೋದು ಎಲ್ಲದಕ್ಕೂ ಲಿಂಕ್ ತಾನೆ. ವಿವಾಹಕ್ಕೆ ಲಿಂಕು, ಸಂತಾನಕ್ಕೆ ಲಿಂಕು, ಆರೋಗ್ಯಕ್ಕೆ ಲಿಂಕು, ನಾವು ಬಯಸುವಂಥ ಮನೆ ಬಾಗಿಲು ಎಲ್ಲ, ವಾಹನ ಎಲ್ಲದಕ್ಕೂ ಲಿಂಕ್ ದುಡ್ಡೇ. ಆದ ಕಾರಣ ಅದೆಲ್ಲ ಕೂಡ ಟ್ರಾನ್ಸ್ಫರ್ ಆಗ್ತದೆ, ಎಲ್ಲದಕ್ಕೂ ಕನೆಕ್ಟಿವಿಟಿ ಬರುತ್ತೆ. ಹಾಗಾಗಿ ಉದ್ಯೋಗ ವಿಚಾರವನ್ನ ಪ್ರಾಮಾಣಿಕವಾಗಿ ನೋಡೋದು ತುಂಬ ಒಳ್ಳೆಯದು. ಹಣ ಕಡಿಮೆ ಬರಲಿ, ಸುಖ ಕಡಿಮೆ ಸಿಗಲಿ, ಆದರೆ ಶಾಂತಿ ಅಂತಂಬೋದು ಬೇಕಾಗತ್ತೆ. ಶಾಂತಿಗೋಸ್ಕರ, ತೃಪ್ತಿಗೂ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರವೇ ನಾವು ಟ್ರೈ ಮಾಡಬೇಕು. ಆವಾಗ ಏನಾಗ್ತದೆ, ಪುಣ್ಯಕ್ಕೆ ಪುಣ್ಯವೂ ಬರುತ್ತೆ, ಹಣಕ್ಕೆ ಹಣವೂ ಬರುತ್ತೆ. ಸೊ ಇದರ ಬಗ್ಗೆ ನಾವು ಇದು ಜ್ಯೋತಿಷ ಪಾಠದಲ್ಲೇ ನೋಡೋಣ. ಮನಃಶಾಸ್ತ್ರದ ಪಾಠದಲ್ಲಿ ಕೂಡ ಇದರ ಸೈಡ್ ಎಫೆಕ್ಟ್ಸ್, ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂತಂಬೋದು ಮನಃಶಾಸ್ತ್ರದ ಪಾಠದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ ನಾವು ನೋಡೋಣ. ಸೊ ಇದು ಇವತ್ತಿನ ದಿನ ಪಾಠ. ಇನ್ನು ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್, ಪ್ರಾಕ್ಟೀಸ್ ಮಾಡೋದು, ಪ್ರಶ್ನೆಗಳೆಲ್ಲ ಕೂಡ ಮುಂದಿನ ಪಾಠಗಳಲ್ಲಿ ನಾವು ನೋಡೋಣ. ಸೊ ಇದು ಇವತ್ತಿನ ಪಾಠ. ಮುಂದಿನ ಪಾಠದಲ್ಲಿ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.